ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಈ ಆಡಳಿತ ಕಾನೂನಿನ ಎರಡನೇ ಅಧ್ಯಾಯವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಈ ಮೊದಲನೇ ಅಧ್ಯಾಯದಲ್ಲಿ ನಾವು ಅದರ ವ್ಯಾಖ್ಯಾನವನ್ನು ನೋಡಿದ್ದೀವಿ, ಆಮೇಲೆ ಅದರ ವ್ಯಾಪ್ತಿಯನ್ನು ನೋಡಿದ್ದೀವಿ. ಈಗ ಈ ಕಾನೂನಿನ ಮೂಲವನ್ನು ಹುಡುಕೋಣ ಮತ್ತು ಇದು ಐತಿಹಾಸಿಕವಾಗಿ ಯಾವ ರೀತಿ ಬೆಳೆದು ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇವತ್ತು ನೋಡುವ ಸಮಯ ಅಂದ್ಕೊಳ್ತೀನಿ. ನಾನು ಈ ಒಂದು ಪೀಠಿಕೆಯೊಂದಿಗೆ ಇವತ್ತಿನ ಈ ಒಂದು ವಿಡಿಯೋ ಕ್ಲಾಸನ್ನು ಪ್ರಾರಂಭ ಮಾಡ್ತೀನಿ. ನಾನು ಇಲ್ಲಿ ಇದರ ಮೂಲಗಳನ್ನು ಹುಡುಕೋದಾದರೆ ಈ ಸೋರ್ಸಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಅಂತ ಏನು ಹೇಳ್ತೀವಿ ನಾವು, ಈ ಸೋರ್ಸಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾನ ಹುಡುಕೋದಾದರೆ ನಾವು ಈ ಮೊದಲು ಅಂದರೆ ನಿಮ್ಮ ಮೊದಲನೇ ಸೆಮಿಸ್ಟರ್ನಲ್ಲಿ ನೀವು ಕಲ್ತಿದ್ದೀರಿ, ಏನು ಅಪಕೃತ್ಯಗಳ ಬಗ್ಗೆ ಕಲ್ತಿದ್ದೀವಿ ಅಥವಾ ಲಾ ಆಫ್ ಟಾರ್ಟ್ಸ್ ಕಲ್ತಿದ್ದೀರಿ. ಆ ಲಾ ಆಫ್ ಟಾರ್ಟ್ಸಲ್ಲಿ ನಾವು ಈ ಒಂದು ಮ್ಯಾಕ್ಸಿಮ್ನ ನೋಡಿದ್ದೀವಿ. ದ ಮ್ಯಾಕ್ಸಿಮ್ ಈಸ್ ದಿಸ್ ಮ್ಯಾಕ್ಸಿಮ್ ಈಸ್ ಯುಬಿಜೆಸ್ ಇಬಿ ರೆಮಿಡಿಯಮ್ ಅಂತಕ್ಕಂಥದ್ದು. ಯುಬಿಜೆಸ್ ಇಬಿ ರೆಮಿಡಿಯಮ್ ಅಂತಕ್ಕಂತಹ ಒಂದು ಮ್ಯಾಕ್ಸಿಮನ್ನು ನೋಡಿದ್ದೀವಿ ನೀವು. ಇದನ್ನು ನಾವೇನು ಹೇಳ್ತೀವಿ ಅಂದರೆ, ವೇರ್ ದೇರ್ ಇಸ್ ಎ ರೈಟ್ ದೇರ್ ಇಸ್ ಎ ರೆಮಿಡಿ. ಎಲ್ಲಿ ಹಕ್ಕಿದೆಯೋ ಅಲ್ಲಿ ಪರಿಹಾರವಿದೆ ಅಂತ ಹೇಳ್ತಾರೆ. ಎಲ್ಲಿ ಹಕ್ಕಿದೆ ಅಲ್ಲಿ ಪರಿಹಾರವಿದೆ. ಇಲ್ಲಿಂದ ನಮ್ಮ ಈ ಆಡಳಿತ ಕಾನೂನು ಪ್ರಾರಂಭ ಆಗ್ತದೆ ಅಂತ ಹೇಳಿದರೂ ತಪ್ಪಾಗಲಿಕ್ಕಿಲ್ಲ. ಆದರೆ ಇಲ್ಲಿಂದ ಬಂದಂತಹ ಈ ಆಡಳಿತ ಕಾನೂನು ಎಲ್ಲಿಯವರೆಗೆ ಮುಂದುವರಿಯುತ್ತದೆ ಅಂತಂದರೆ, ಅದಕ್ಕೆ ನಾವು ಇನ್ನೊಂದು ಹೊಸ ಡಾಕ್ಟ್ರಿನ್ ಹೇಳ್ತೀವಿ, ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಅಂತ ಹೇಳ್ತೀವಿ. ಎಕ್ಸ್ಪೆಕ್ಟೇಷನ್ ಇಲ್ಲಿ ಏನು ಹೇಳಿದ್ವಿ ನಾವು, ಎಲ್ಲಿ ಹಕ್ಕಿದೆಯೋ ಅಲ್ಲಿ ಪರಿಹಾರ ಇದೆ ಅಂತ ಹೇಳ್ತೀವಿ. ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಏನು ಹೇಳುತ್ತೆ ಅಂತಂದರೆ, ಕೆಲವೊಂದು ಸಂದರ್ಭದಲ್ಲಿ ಹಕ್ಕು ಇಲ್ಲದ ಸಂದರ್ಭದಲ್ಲಿಯೂ ನಾವು ಅಲ್ಲಿ ಏನು ಈ ಒಂದು ಜಸ್ಟಿಸನ್ನು ಕ್ಲೇಮ್ ಮಾಡ್ಬೋದು ಅಂತಕ್ಕಂಥದ್ದನ್ನು ನಾವಲ್ಲಿ ನೋಡ್ತೀವಿ. ಅದು ಅಲ್ಲಿಯವರೆಗೆ ನಮ್ಮ ಈ ಕಾನೂನಿನ ಆಡಳಿತ ಕಾನೂನಿನ ವ್ಯಾಪ್ತಿ ವಿಸ್ತರಿಸಿದೆ. ಈ ಮೂಲದಿಂದ ಪ್ರಾರಂಭವಾದದ್ದು ಈಗ ಸದ್ಯದ ತತ್ವ, ಈ ತತ್ವವನ್ನು ನಾವು ಪಾಲಿಸ್ತೀವಿ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಇಲ್ಲಿ ಇದನ್ನು ನಾವು ಇನ್ನೂ ಒಂದು ಏನು ಹೇಳ್ತೀವಿ ಅಂತಂದರೆ, ಇದು ನಿರಂತರವಾಗಿ ವಿಕಸನ ಹೊಂದಿದಂತಹ ಒಂದು ಕಾನೂನಿದು, ಆಡಳಿತ ಕಾನೂನು ವಿಕಸನ ಹೊಂದಿದಂತಹ ಕಾನೂನು. ಆ್ಯಂಡ್ ಇಟ್ ಆಲ್ ಕೇಮ್ ಬಿಕಾಸ್ ಆಫ್ ದಿ ವೇರಿಯಸ್ ಜಡ್ಜ್ಮೆಂಟ್ಸ್. ನ್ಯಾಯಾಧೀಶರುಗಳು ತಾವು ಏನು ನಿರಂತರವಾಗಿ ಪುರಾತನ ಕಾಲದಿಂದ ನಿರಂತರವಾಗಿ ಏನು ವ್ಯಾಖ್ಯಾನಗಳನ್ನು ಮಾಡ್ತಾ ಬಂದಿದ್ದಾರೆ, ತೀರ್ಪುಗಳನ್ನ ಕೊಡ್ತಾ ಬಂದಿದ್ದಾರೆ, ಆ ತೀರ್ಪುಗಳೇ ನಮಗೆ ಇದರ ಮೂಲಗಳು ಅಂಥೇಳಿ ಹೇಳ್ಬೋದು. ವಿ ಕ್ಯಾನ್ ಸೇ ದ ಸೋರ್ಸಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಆರ್ ಕ್ಯಾನ್ ಬಿ ಟ್ರೇಸ್ಡ್ ಫ್ರಮ್ ದಿ ಜಡ್ಜ್ಮೆಂಟ್ಸ್ ಆಫ್ ಆಲ್ ಅವರ್ ಹಿಸ್ಟಾರಿಕಲ್ ಡಿಸಿಷನ್ಸ್ ಅಂತೇಳಿ ಹೇಳ್ಬೋದು. ಅನ್ನ ಮೂರನೇ ಮೂಲವನ್ನು ನಾವು ನೋಡೋದಾದರೆ, ಇಟ್ ಪರ್ಫಾರ್ಮ್ಸ್ ಕ್ವಾಸಿ ಜುಡಿಷಿಯಲ್ ಫಂಕ್ಷನ್. ಅರೆ ನ್ಯಾಯಿಕ ಕೆಲಸಗಳನ್ನು ಮಾಡುವಂಥದ್ದನ್ನು ನಾವು ನೋಡಿದ್ದೀವಿ. ಇದು ಕೂಡ ಆಡಳಿತ ಕಾನೂನಿನ ಒಂದು ಮೂಲವಾಗಿದೆ. ಇಲ್ಲಿ ನ್ಯಾಯಾಂಗ ಮಾತ್ರ ಅಲ್ಲ, ಕಾರ್ಯಾಂಗವೂ ಕೂಡ ನ್ಯಾಯಾಂಗದ ಕೆಲಸವನ್ನು ಮಾಡುತ್ತದೆ. ಅದು ಕೂಡ ನಮ್ಮ ಈ ಒಂದು ಏನು ಅಡ್ಮಿನಿಸ್ಟ್ರೇಟಿವ್ ಲಾನ ಅಥವಾ ಆಡಳಿತ ಕಾನೂನಿನ ಮೂಲ ಅಂತ ಹೇಳ್ಬೋದು. ಕ್ವಾಸಿ ಜುಡಿಷಿಯಲ್ ಆಕ್ಷನ್ಸ್ ಆರ್ ಡನ್ ಬೈ ದ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಇಟ್ ಈಸ್ ಡನ್ ಬೈ ದಿ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿ. ಆಡಳಿತ ವ್ಯವಸ್ಥೆ ಏನಿದೆ, ಆಡಳಿತ ವ್ಯವಸ್ಥೆಯು ಕೆಲವೊಂದು ನ್ಯಾಯಿಕ ಪ್ರಕ್ರಿಯೆಗಳನ್ನು ಮಾಡ್ತಾ ಬಂದಿದೆ. ಇದನ್ನು ಮೊದಲಿನಿಂದಲೂ ಮಾಡ್ತಾ ಬಂದಿದೆ. ಮೊದಲು ತತ್ವಗಳನ್ನು ಅನುಸರಿಸದೆ ಹೋಗುತ್ತಾ ಕಾಲಕ್ರಮೇಣ ಆ ನ್ಯಾಯಿಕ ಪ್ರಕ್ರಿಯೆಯನ್ನು ಮಾಡುವಂತಹ ಏನು ಈ ಆಡಳಿತ ವ್ಯವಸ್ಥೆ ಇದೆ, ಅದು ಕೂಡ ಕೆಲವೊಂದು ತತ್ವಗಳನ್ನ ಪಾಲಿಸಬೇಕಾದಂತಹದ್ದನ್ನು ನಮ್ಮ ಈ ಆಡಳಿತ ಕಾನೂನು ಹೇಳ್ತದೆ ಅಂತಕ್ಕಂಥದ್ದನ್ನು ನೋಡ್ಬೋದು. ಇಲ್ಲಿ ಸಾಂದರ್ಭಿಕವಾಗಿ ನಾವು ಹೇಳೋದಾದರೆ PNJ ಬಗ್ಗೆ ಹೇಳಬೇಕಾಗ್ತದೆ, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್, ನೈಸರ್ಗಿಕ ನ್ಯಾಯ ತತ್ವ. ಅದರಲ್ಲಿ ತತ್ವಗಳು ಅಡಕವಾಗಿವೆ. ಆ ಅಡಕವಾದಂತಹ ತತ್ವಗಳನ್ನ ಆಧರಿಸಿ ಈ ಅರೆ ನ್ಯಾಯಿಕ ವ್ಯವಸ್ಥೆ ಏನಿದೆ, ಅಂದರೆ ಆಡಳಿತ ವ್ಯವಸ್ಥೆ ನಡೆಸುವಂತಹ ನ್ಯಾಯಿಕ ಪ್ರಕ್ರಿಯೆ ಅಂತೇಳಿ ಹೇಳ್ಬೋದು. ಒಂದು ಉದಾಹರಣೆ ನಾವು ಮತ್ತೆ ಹೇಳೋದಾದರೆ, ಯಾವುದೇ ಒಂದು ವಿಭಾಗದಲ್ಲಿ ಯಾವ ಒಬ್ಬ ವ್ಯಕ್ತಿ
ಏನಾದರೂ ತಪ್ಪನ್ನು ಎಸಗಿದ್ರೆ ಅಲ್ಲಿ ಆ ಆಡಳಿತ ವ್ಯವಸ್ಥೆಯ ಅಧಿಕಾರಿಗಳೇ ಅವನ ತಪ್ಪಿಗೆ ಶಿಕ್ಷೆ ಕೊಡುವಂತಹ ಪ್ರಕ್ರಿಯೆಗಳನ್ನು ನಡೆಸ್ತಾರೆ. ಅದನ್ನು ನಾವೇನು ಹೇಳ್ಬೋದು, ಕ್ವಾಸಿ ಜುಡಿಷಿಯಲ್ ಆಕ್ಷನ್ ಅಂತ ಹೇಳ್ಬೋದು. ಅದು ಕೂಡ ಒಂದು ಮೂಲ ಆಗಿದೆ. ದೆನ್ ಕಮಿಂಗ್ ಟು ದಿ ಫೋರ್ತ್ ಕಾನ್ಸೆಪ್ಟ್, ಫ್ಯೂ ಲೀಗಲ್ ಸಿಸ್ಟಮ್ಸ್ ಹ್ಯಾವ್ ಪ್ರೊಸೀಜರ್ಸ್ ಟು ಬಿ ಫಾಲೋಡ್ ಬೈ ಅಡ್ಮಿನಿಸ್ಟ್ರೇಟಿವ್ ಅಥಾರಿಟೀಸ್. ನೋಡಿ, ಅಡ್ಮಿನಿಸ್ಟ್ರೇಟಿವ್ ಅಥಾರಿಟಿಗಳು ಏನು ಮಾಡಬೇಕು ಅಂತಂದ್ರೆ ಕೆಲವೊಂದು ಪದ್ಧತಿಗಳನ್ನು ಅನುಸರಿಸುವುದು ಅಗತ್ಯವಾಗಿದೆ. ಇಫ್ ಸಚ್ ಪ್ರೊಸೀಜರ್ಸ್ ಆರ್ ಕೋಡಿಫೈಡ್, ಅವುಗಳನ್ನು ನಾವು ಕ್ರೋಢೀಕರಿಸಿದ್ರೆ ಅವುಗಳನ್ನು ವೈಲೇಟ್ ಮಾಡೋ ಹಾಗಿಲ್ಲ. ಆ ಕ್ರೋಢೀಕರಿಸಿದಂತಹ ಪ್ರೊಸೀಜರ್ಗಳು ಏನಿದಾವೆ ಅವುಗಳನ್ನೇ ಅನುಸರಿಸಬೇಕಾಗುತ್ತದೆ. ಅಂತಹ ವ್ಯವಸ್ಥೆಗಳನ್ನು ನಾವು ಅನುಸರಿಸದೇ ಇರಲು ಸಾಧ್ಯವಿಲ್ಲ. ಆದರೆ ಇಫ್ ಸಚ್ ಪ್ರೊಸೀಜರ್ಸ್ ಆರ್ ಕೋಡಿಫೈಡ್, ಇಟ್ ಕ್ಯಾನ್ ನಾಟ್ ಬಿ ವೈಲೇಟೆಡ್. ಕೋಡಿಫೈಡ್ ಆ್ಯಂಡ್ ಆರ್ ವೈಲೇಟೆಡ್, ಇಟ್ ಕ್ಯಾನ್ ಬಿ ಕ್ವಶನ್ಡ್ ಇನ್ ದ ಕೋರ್ಟ್ ಆಫ್ ಲಾ. ಸಿ, ಇಫ್ ಸಚ್ ಕೋಡಿಫೈಡ್ laws are violated. ನೀವು ಸಿಂಪಲ್ ಉದಾಹರಣೆ ತಗೊಳ್ಳೋದಾದ್ರೆ, ನಮ್ಮ ಸಂವಿಧಾನದಲ್ಲಿ ಒಂದು ಅನುಚ್ಛೇದ ಇದೆ, ಆರ್ಟಿಕಲ್ 21. ಸಿ, ನೋ ಪರ್ಸನ್ಸ್ ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ cannot be taken away by anyone including the state without the procedure established by law. ಅದನ್ನು ಇಲ್ಲಿ ನಾವು ರೆಫರ್ ಮಾಡ್ಬೋದು. ಕಾನೂನಾತ್ಮಕವಾದ ಒಂದು ವ್ಯವಸ್ಥೆಯ ಚೌಕಟ್ಟಿನಲ್ಲಿ ಮಾತ್ರ ನೀವೇನು ಮಾಡ್ಬೋದು, ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು, ಅವನ ವೈಯಕ್ತಿಕ ಸ್ವಾತಂತ್ರ್ಯವನ್ನು, ಅವನ ಜೀವನವನ್ನು ನೀವು ತೆಗೆದುಕೊಳ್ಳೋಕೆ ಅವಕಾಶ ಇದೆ ಹೊರತು ಆ ಒಂದು ವ್ಯವಸ್ಥೆ ಹೊರಗಡೆ ಅದನ್ನು ಮಾಡಲಿಕ್ಕಾಗೋದಿಲ್ಲ, ನಿಮ್ಮ ಮನಸ್ಸಿಗೆ ಬಂದಾಗೆ ಮಾಡಲಿಕ್ಕಾಗೋದಿಲ್ಲ. ಅಂದರೆ ದೇರ್ ಇಸ್ ನೋ ರೂಮ್ ಫಾರ್ ಆರ್ಬಿಟ್ರರಿನೆಸ್ ಅಥವಾ ನಿರಂಕುಶತ್ವಕ್ಕೆ ಅಲ್ಲಿ ಅವಕಾಶವಿಲ್ಲ. ಇನ್ ದ ಅಬ್ಸೆನ್ಸ್, ಒಂದು ವೇಳೆ ಈ ರೀತಿಯಾದಂತಹ ವ್ಯವಸ್ಥೆ ಇಲ್ಲದೆ ಹೋದಂತಹ ಸಂದರ್ಭದಲ್ಲಿ ನಾವು ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸಬೇಕಾಗ್ತದೆ. ವಿ ಹ್ಯಾವ್ ಟು ಫಾಲೋ. ದಟ್ಸ್ ವೈ ಇನ್ ದ ಅಬ್ಸೆನ್ಸ್ ಆಫ್ ಸಚ್ ಪ್ರೊಸೀಜರ್ಸ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ವಿಲ್ ಜಂಪ್ ಇನ್. ನಮ್ಮ ಆಡಳಿತ ಕಾನೂನು ಏನು ಹೇಳುತ್ತೆ ಅಂತಂದರೆ, ಏನೂ ಇಲ್ಲ ಅಂತಂದರೆ ನೀವೇನು ಮಾಡಬೇಕು, ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸನ್ನು ಪಾಲಿಸಬೇಕು ಅಂತಕ್ಕಂಥದ್ದು ಇದು ಮೊದಲಿನಿಂದ ಬಂದಂತಹ ವಿಧಾನ. ನೀವು ಆಡಮ್ ಆ್ಯಂಡ್ ಈವ್ಸ್ ಒಂದು ಕಥೆಯಲ್ಲಿ ಇದನ್ನೇ ನೋಡ್ತೀರಿ. ದೇವರು ಕೂಡ ಕಾರಣ ಕೇಳದೆ ಶಿಕ್ಷೆ ಕೊಡೋದಿಲ್ಲ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇದು ಕೂಡ ಒಂದು ಆಡಳಿತ ಕಾನೂನಿನ ಒಂದು ಮೂಲ. ಇನ್ನು ಆಡಳಿತ ಕಾನೂನಿನ ಇತಿಹಾಸಕ್ಕೆ ಹೋಗೋದಾದ್ರೆ ನಾವು, ಇಫ್ ವಿ ಗೋ ಟು ದಿ ಹಿಸ್ಟರಿ, ಇತಿಹಾಸವನ್ನು ಸ್ವಲ್ಪ ನಾವು ಅರಿತುಕೊಳ್ಳುವುದು ಒಳ್ಳೆಯದು. ಆಡಳಿತ ಕಾನೂನಿನ ಇತಿಹಾಸವನ್ನು ನಾವು ಅರಿತುಕೊಳ್ಳುವುದು ಒಳ್ಳೆಯದು. ಅದನ್ನು ನಾನು 2 ದೇಶಗಳು ಅಥವಾ 3 ದೇಶಗಳಿಗೆ ಸಂಬಂಧಪಟ್ಟಂತೆ ನಾನು ಆ ವಿಷಯವನ್ನು ಇಲ್ಲಿ ಚರ್ಚೆ ಮಾಡ್ತೀನಿ. ಅದರಲ್ಲಿ ಮೊದಲನೇ ವಿಷಯ ಅಂತಂದರೆ ಬ್ರಿಟಿಷ್ ರಾಜ್ಯದಲ್ಲಿ ಯಾವ ಥರ ಇತ್ತು, ಬ್ರಿಟಿಷ್ ರಾಜ್ಯದಲ್ಲಿ ಯಾವ ಥರ ಈ ವ್ಯವಸ್ಥೆ ಇತ್ತು ಅನ್ನೋದನ್ನು ನಾವು ನೋಡುವುದೇ ಆದರೆ, ಅಲ್ಲಿ ಎ ವಿ ಡೈಸಿಯವರ ಕಾನ್ಸೆಪ್ಟ್ ಇತ್ತು. ನಾವು 18ನೇ ಶತಮಾನದಲ್ಲಿ ಅಥವಾ 19ನೇ ಶತಮಾನದ ಪ್ರಾರಂಭದಲ್ಲಿ ನೋಡುವುದಾದರೆ ಅಲ್ಲಿ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ಎ ವಿ ಡೈಸಿಯವರ ಒಂದು ಕಾನ್ಸೆಪ್ಟ್ ಇತ್ತು. ಅದಕ್ಕೆ ನಾವು ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಕಾನೂನಿನ ಅಧಿಪತ್ಯ ಅಂತ ಹೇಳ್ತೀವಿ. ಅಲ್ಲಿಯೂ ಕೂಡ ಎ ವಿ ಡೈಸಿಯವರ ಚಿಂತನೆ ಏನಾಗಿತ್ತು ಅಂತಂದರೆ, ಯಾವುದೇ ಕಾರಣಕ್ಕೂ ನಿರಂಕುಶತ್ವ ಇರಬಾರ್ದು, ಅಧಿಕಾರವನ್ನು ಕಾನೂನಿನ ಹೊರತಾಗಿ ಅಧಿಕಾರವನ್ನು ಕೊಡಬಾರ್ದು, ಕಾನೂನು ಏನು ಹೇಳುತ್ತೋ ಅದನ್ನೇ ಮಾಡಬೇಕು ಅಂತಕ್ಕಂಥ ಒಂದು ಬಲವಾದ ನಂಬಿಕೆಯನ್ನು ಇಟ್ಕೊಂಡು ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು ಎ ವಿ ಡೈಸಿ ಅವರು ಹೇಳ್ತಾರೆ. ಅವರು ತಮ್ಮ ಪುಸ್ತಕ ದಿ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಆ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಪುಸ್ತಕದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಅವರು ಸರ್ಕಾರ ಕೆಲಸ ಮಾಡಬೇಕು ಅಂತಂದರೆ
ಕಾನೂನಾತ್ಮಕವಾಗೇ ಕೆಲಸ ಮಾಡಬೇಕು. ಕಾನೂನು ಎಲ್ಲಿದೆಯೋ ಕಾನೂನಿನ ಪ್ರಕಾರ ಕೆಲಸ ಮಾಡಬೇಕು. ಅವರು ಒಂದು ಕಡೆ ಭಾಷಣ ಮಾಡ್ತಾ ಹೇಳ್ತಾರೆ, ವಿ ನೋ ಓನ್ಲಿ ರೂಲ್ ಆ್ಯಂಡ್ ನೋ ನಥಿಂಗ್ ಅದರ್ ದ್ಯಾನ್ ರೂಲ್ ಅಂತ ಹೇಳ್ತಾರೆ. ಅವರು ಇನ್ನೊಂದು ಏನಾಗುತ್ತೆ ಅಂತಂದರೆ, ಬಹಳಷ್ಟು ಅವರು ಫ್ರೆಂಚ್ ವ್ಯವಸ್ಥೆಯ ಮೇಲೆ ಪ್ರಭಾವಿತರಾಗಿರ್ತಾರೆ. ಫ್ರೆಂಚ್ ವ್ಯವಸ್ಥೆಯನ್ನು ನಾನು ಆಮೇಲೆ ನಿಮಗೆ ಚರ್ಚೆ ಮಾಡ್ತೀನಿ. ಆದರೆ ನಿಜವಾಗಿಯೂ ಬರೀ ರೂಲ್ ಆಫ್ ಲಾ ಮೇಲೆ ಬ್ರಿಟಿಷ್ ಸರ್ಕಾರ ನಡೀತಾ ಇರಲಿಲ್ಲ ಅವರ ಕಾಲದಲ್ಲಿ. ಆದರೆ ಅವರು ಅದನ್ನು ಗಮನಿಸಲಿಲ್ಲ. ತಮ್ಮದೇ ಆದಂತಹ ಥಿಯರಿಯಲ್ಲಿ ಅವರು ಏನು ಹೇಳ್ತಾ ಹೋದ್ರು, ಅಥವಾ ಅವರ ಸಮಕಾಲೀನರು ಮಿಟಿಲ್ಯಾಂಡ್ ಹೇಳ್ತಾರೆ, ಇಲ್ಲ ಇಲ್ಲ, ಆವಾಗಲೂ ಕೂಡ ಬ್ರಿಟನ್ನಿನ ಸಂಸತ್ತು ಸಾಕಷ್ಟು ಅಧಿಕಾರಗಳನ್ನು ಅವರ ಎಕ್ಸಿಕ್ಯೂಟಿವ್ ಪಾರ್ಟ್ ಅಂದರೆ ಆಡಳಿತ ವರ್ಗಕ್ಕೆ ನೀಡಿತ್ತು. ಆ ರೀತಿಯಾದಂತಹ ಅನೇಕ ಅಧಿಕಾರಗಳನ್ನು ಅವರು ಉಪಯೋಗಿಸ್ತಿದ್ರು. ಅದು ಕೇವಲ ಕಾನೂನಿನಿಂದ ಮಾತ್ರ ನಡೀತಿರಲಿಲ್ಲ. ಅಲ್ಲಿ ಏನಾಗಿತ್ತು ಅಂತಂದರೆ, ಡಿಸ್ಕ್ರಿಷನರಿ ಪವರನ್ನು ಕೊಟ್ಟಿದ್ವಿ, ವಿವೇಚನಾ ಅಧಿಕಾರವನ್ನು ಅಧಿಕಾರಿಗಳಿಗೆ ಕೊಟ್ಟಿದ್ವಿ ಅಂತಕ್ಕಂಥದ್ದನ್ನು ಮಿಟಿಲ್ಯಾಂಡ್ ಅವರು ಹೇಳ್ತಾರೆ ಅವಾಗ. ಅಂದರೆ ಮೇಂಟೈನ್ಡ್ ದೇರ್ ಈಸ್ ನಥಿಂಗ್ ಅದರ್ ದ್ಯಾನ್ ಅಡ್ಮಿನಿಸ್ಟ್ರೇಟಿವ್ ಲಾ ಇನ್ ಇಂಗ್ಲೆಂಡ್ ಅಂತ ಹೇಳ್ತಾ ಇದ್ರು ಅವರು. ಯಾರು? ಡೈಸಿ ಅವರು. ಆದರೆ ಹಾಗಾಗಿರಲಿಲ್ಲ. ಆದರೆ ಇದನ್ನು ಅವರು ಯಾವ ರೀತಿಯಿಂದ ಪ್ರಭಾವಿತರಾಗಿ ಬರೆದಿದ್ರು ಅಂತ ಹೇಳೋದಾದರೆ, ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಅಂತಕ್ಕಂತಹ ಒಂದು ವ್ಯವಸ್ಥೆ, ಆ ವ್ಯವಸ್ಥೆ ಫ್ರಾನ್ಸ್ ರಾಜ್ಯದಲ್ಲಿತ್ತು, ಫ್ರಾನ್ಸ್ ದೇಶದಲ್ಲಿತ್ತು. ಆ ಫ್ರಾನ್ಸ್ ದೇಶದಲ್ಲಿದ್ದಂತಹ ವ್ಯವಸ್ಥೆಯಲ್ಲಿ ಏನಾಗಿತ್ತು ಅಂದರೆ, ಎಲ್ಲರಿಗೂ ಒಂದೇ ಕಾನೂನು ಇರಲಿಲ್ಲ. ಆಡಳಿತ ನಡೆಸುವವರಿಗೆ ಬೇರೆ ಕಾನೂನು, ಬೇರೆ ನ್ಯಾಯಿಕ ವ್ಯವಸ್ಥೆ, ಮತ್ತು ಅಲ್ಲಿಯ ನಾಗರಿಕರಿಗೆ ಬೇರೆ ಕಾನೂನು, ಬೇರೆ ನ್ಯಾಯಿಕ ವ್ಯವಸ್ಥೆ ಇತ್ತು. ಈ ರೀತಿಯಾದಂತಹ ವ್ಯವಸ್ಥೆಯನ್ನು, ಎರಡು ವ್ಯವಸ್ಥೆಯನ್ನು ಅವರು ಡೈಸಿಯವರು ನೋಡುತ್ತಾ, ಅದನ್ನು ಗಮನಿಸುತ್ತಾ ಅವರು ರೂಲ್ ಆಫ್ ಲಾ ಕಾನ್ಸೆಪ್ಟನ್ನು ಬರೆದ್ರು. ಆದರೆ ಆ ದೇಶದ ವಾಸ್ತವವನ್ನು ನೋಡಲಿಲ್ಲ. ಅಂದರೆ ಇಂಗ್ಲೆಂಡಿನಲ್ಲಿ 1885ನೇ ಇಸ್ವಿಯಲ್ಲಿ, 18ನೇ ಶತಮಾನದಲ್ಲಿ, 19ನೇ ಶತಮಾನದ ಪ್ರಾರಂಭದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾ ಅಲ್ಲಿ ಇತ್ತು. ಆದರೆ ಅದನ್ನು ಡೈಸಿಯವರು ತಮ್ಮ ಡಾಗ್ಮ್ಯಾಟಿಕ್, ನಾಟಕೀಯ ಒಂದು ಏನು ಅವರು ಅಭಿಪ್ರಾಯ ಇತ್ತು, ಆ ಅಭಿಪ್ರಾಯದಲ್ಲಿ ಅವರು ಅದನ್ನು ಗಮನಿಸಲಿಲ್ಲ ಅಂತಕ್ಕಂಥದ್ದನ್ನು ನೋಡ್ಬೋದು. ಅಂದರೆ ಅದು ಹೇಗೆ ಪರಿವರ್ತನೆ ಆಯಿತು ಅಂತೇಳಿ ನಾವು ನೋಡೋದಾದರೆ, ಅದೇ ಕಾಲದಲ್ಲಿದ್ದಂತಹ ಅಲ್ಲಿಯ ಒಬ್ಬ ನ್ಯಾಯಮೂರ್ತಿಗಳು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕಕ್ಕೆ ಏನು ಹೇಳ್ತಾರೆ ಅಂತಂದರೆ, ದ ನ್ಯೂ ಡೆಸ್ಪಾಟಿಸಮ್ ಅಂತ ಹೇಳ್ತಾರೆ. ದ ನ್ಯೂ ಡೆಸ್ಪಾಟಿಸಮ್. ಇದನ್ನು 1929ರಲ್ಲಿ ಲಾರ್ಡ್ ಹೆವರ್ಟ್ ಅವರು ಬರೀತಾರೆ. ಲಾರ್ಡ್ ಹೆವರ್ಟ್ ಅವರು ಒಂದು ಪುಸ್ತಕವನ್ನು ಬರೀತಾರೆ. ಆ ಪುಸ್ತಕದ ಹೆಸರು ನ್ಯೂ ಡೆಸ್ಪಾಟಿಸಮ್ ಅಂತೇಳಿ. ಇದು ಅಲ್ಲಿಯ ದೇಶದಲ್ಲಿಯ ಜನರಲ್ಲಿ ಒಂದು ಸಂಚಲನವನ್ನು ಮೂಡಿಸ್ತದೆ. ಏನು ಸಂಚಲನ ಏನು ಅಂತಂದರೆ, ಸಾಕಷ್ಟು ಅಧಿಕಾರಗಳನ್ನು ಏನು ಮಾಡಿದ್ದಾರೆ ಇವರು, ಪಾರ್ಲಿಮೆಂಟು ಅಥವಾ ಬ್ರಿಟನ್ನಿನ ಸಂಸತ್ತು ಅವರ ಎಕ್ಸಿಕ್ಯೂಟಿವ್ಗಳಿಗೆ, ಆಡಳಿತ ವರ್ಗಕ್ಕೆ ಕೊಟ್ಟಿದ್ದಾರೆ. ಅದರದ್ದು ದುರುಪಯೋಗ ಆಗ್ತಾ ಇದೆ. ಯಾವ್ಯಾವ ರೀತಿಯ ದುರುಪಯೋಗ ಆಗ್ತಾ ಇದೆ ಅಂತಕ್ಕಂಥದ್ದನ್ನು ಈ ನ್ಯೂ ಡೆಸ್ಪಾಟಿಸಮ್ ಅಂತಕ್ಕಂಥ ಪುಸ್ತಕದಲ್ಲಿ ಬರೆದಿದ್ರು. ಇದು ಬರೆದ ತಕ್ಷಣ ಆ ಬ್ರಿಟನ್ನಿನ ಸರ್ಕಾರಕ್ಕೆ ಅರಿವಾಯಿತು. ಅರಿವಾದ ತಕ್ಷಣ ಅವರು ಮಂತ್ರಿಮಂಡಲದ ಒಂದು ಸಮಿತಿಯನ್ನು ಮಾಡ್ತಾರೆ. ಆ ಸಮಿತಿಯನ್ನು ಮಾಡಿ ಅದನ್ನೆಲ್ಲ ಅಧ್ಯಯನ ಮಾಡ್ತಾರೆ. ಆ ಸಮಿತಿಗೆ ಏನು ಹೇಳ್ತಾರೆ ಅಂತಂದರೆ, ಡೊನಾಗ್ಮೋರ್ ಕಮಿಟಿ ಅಂತ ಹೇಳ್ತಾರೆ. ಆ ಸಮಿತಿಗೆ ಡೊನಾಗ್ಮೋರ್ ಕಮಿಟಿ ಅಂತಕ್ಕಂಥ ಒಂದು ಸಮಿತಿ ಇದೆ. ಆ ಸಮಿತಿ ಏನು ಮಾಡುತ್ತೆ ಅಂತಂದರೆ, ಈ ಒಂದು ವ್ಯವಸ್ಥೆಯ ಏನು ನಾವು ಇಲ್ಲಿ ಅಧಿಕಾರವನ್ನು ಆಡಳಿತ ವರ್ಗಕ್ಕೆ ಕೊಟ್ಟಿದ್ದೀವಿ, ಇದು ತಪ್ಪು ಅಂತಕ್ಕಂಥ ನಿರ್ಧಾರಕ್ಕೆ ಅದು ಬರುವುದಿಲ್ಲ. ಆದರೆ ಸಮಿತಿಗೆ ಅರ್ಥ ಆಗುತ್ತೆ, ನಾವು ಕೊಟ್ಟಂತಹ ಅಧಿಕಾರದ ದುರುಪಯೋಗ ಆಗ್ತಾಯಿದೆ. ಆ ದುರುಪಯೋಗವನ್ನು ತಡೆಯಲಿಕ್ಕೆ ನಾವು ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಅವರು ವಿಶೇಷವಾದಂತಹ ಒಂದು ಕಾನೂನನ್ನು ಮಾಡ್ತಾರೆ. ಆ ಕಾನೂನಿನ ಹೆಸರು ಸ್ಟ್ಯಾಚ್ಯೂಟರಿ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1946 ಅಂತ ಹೇಳಿ. ಸ್ಟ್ಯಾಚ್ಯೂಟರಿ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1946. ಅಂದರೆ ನೀವು ಕಾನೂನನ್ನು ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು, ಯಾವ ತೆರನಾಗಿ ಅಧಿಕಾರವನ್ನು ಕೊಡಬೇಕು, ಕೊಟ್ಟಂತಹ ಅಧಿಕಾರದಲ್ಲಿ ನಿಯಂತ್ರಣ ಹೇಗಿರಬೇಕು ಅಂತಕ್ಕಂಥದ್ದನ್ನು ಈ ಒಂದು ಕಾನೂನಿನಲ್ಲಿ ಹೇಳ್ತಾರೆ. ಅದು ಅಲ್ಲದೆ ಅತಿ ಕ್ರಾಂತಿಕಾರಿಯಾದಂತಹ ಮತ್ತೊಂದು ಕಾನೂನು ಯಾವುದು ಅಂತಂದರೆ, ಕ್ರೌನ್ ಪ್ರೊಸೀಡಿಂಗ್ ಆ್ಯಕ್ಟ್ 1947 ಅಂತ ಹೇಳ್ಬೋದು. ಇಲ್ಲಿ ನೋಡಿ, ಲಾರ್ಡ್ ಎಡ್ವರ್ಡ್ ಕೋಕ್ ಅವರು, ಲಾರ್ಡ್ ಹೆವರ್ಟ್ ಅಲ್ಲ, ಎಡ್ವರ್ಡ್ ಕೋಕ್ ಅವರು ಅವ್ರದ್ದು ಆದಂತಹ ಒಂದು ವ್ಯವಸ್ಥೆಯನ್ನು, ಅವರು ಕೂಡ ನ್ಯಾಯಮೂರ್ತಿಗಳೇ, ಅವರು ಕೂಡ ಆ ಬ್ರಿಟನ್ನಿನ ವ್ಯವಸ್ಥೆಯನ್ನು ಪ್ರಶ್ನಿಸ್ತಾ ಬಂದರು. ಅವರು ಒಂದು ಮಾತು ಹೇಳ್ತಾ ಇದ್ರು, ದೇರ್ ಈಸ್ ಎ ಕಿಂಗ್ ಈಸ್ ಓಕೆ, ಬಟ್
ಕಿಂಗ್ ಈಸ್ ಆಲ್ಸೋ ಟು ಬಿ ಗವರ್ನ್ಡ್ ಬೈ ಲಾ. ಕಿಂಗ್ ಈಸ್ ಆಲ್ಸೋ ಟು ಬಿ ಗವರ್ನ್ಡ್ ಬೈ ಲಾ ಆರ್ ಕಿಂಗ್ ಈಸ್ ನಾಟ್ ಅಬೌವ್ ಲಾ ಅಂತ. ಮೊದಲಿನ ಕಾನ್ಸೆಪ್ಟ್ ಹೆಂಗಿತ್ತು ಅಂತಂದ್ರೆ ಕಿಂಗ್ ಕ್ಯಾನ್ ಡೂ ನೋ ರಾಂಗ್ ಅಂತ, ರಾಜ ತಪ್ಪು ಮಾಡ್ಲಾರ ಅಂತಕ್ಕಂಥ ವ್ಯವಸ್ಥೆ ಇತ್ತು. ಆದರೆ ಕಿಂಗ್ ಕ್ಯಾನ್ ಆಲ್ಸೋ ಡೂ ರಾಂಗ್ಸ್, ದೇರ್ ಫಾರ್ ಹಿ ಈಸ್ ಸಬ್ಜೆಕ್ಟ್ ಟು ದ ಲಾಸ್ ಅಂತಕ್ಕಂಥದ್ದು. ಹಿ ಈಸ್ ಸಬ್ಜೆಕ್ಟ್ ಟು ದ ಲಾಸ್ ಅಂದ್ರೆ ಒಂದು ಕಾಲ ಇತ್ತು, ಆಡಳಿತ ವ್ಯವಸ್ಥೆಯಲ್ಲಿ ಇರುವ ಯಾವ ವ್ಯಕ್ತಿಯು ಯಾವುದೇ ತಪ್ಪನ್ನು ಮಾಡಿದ್ರೂ ಅವರು ಶಿಕ್ಷೆಗೆ ಒಳಪಡುವುದಿಲ್ಲ ಅಂತಕ್ಕಂಥ ವ್ಯವಸ್ಥೆ ಇತ್ತು. ಅದನ್ನ ತೆಗೆದು ಹಾಕಿದ್ದೇ ನಮ್ಮ ಆಡಳಿತ ಕಾನೂನು. ಆಗ ಅದು ಈ ಕಾನೂನಿನಿಂದ ಬಂತು ಅಂತ ಹೇಳ್ಬೋದು. ಕ್ರೌನ್ ಪ್ರೊಸೀಡಿಂಗ್ಸ್ ಆಕ್ಟ್ ಅಂತ ಹೇಳ್ತಾರೆ. ಕ್ರೌನ್ ಪ್ರೊಸೀಡಿಂಗ್ ಆಕ್ಟ್ 1947 ಪ್ರಕಾರ ಏನಾಯ್ತು ಅಂತಂದ್ರೆ ಈ ಎಕ್ಸಿಕ್ಯೂಟಿವ್ಸ್ ಆರ್ ಆಲ್ಸೋ ಬೌಂಡ್ ಬೈ ದಿ ಲಾಸ್ ಅಂತ ಹೇಳ್ಬೋದು. ನಮ್ಮ ಸಂವಿಧಾನದಲ್ಲಿ ಅದನ್ನು ತಗೊಳ್ಳೋದಾದ್ರೆ ಆರ್ಟಿಕಲ್ 298 299 ನಮಗೆ ಅದರ ವ್ಯವಸ್ಥೆನೇ ಇದೆ. ಅಂದ್ರೆ ದಿ ಗವರ್ಮೆಂಟ್ ಈಸ್ ಆಲ್ಸೋ ಟ್ರೀಟೆಡ್ ಲೈಕ್ ಎ ಲೀಗಲ್ ಪರ್ಸನ್, ಸೊ ಹಿ ಕ್ಯಾನ್ ಶೂ ಆರ್ ಹಿ ಕ್ಯಾನ್ ಬಿ ಶೂಡ್. ಅದನ್ನು ನಾವು ನಮ್ಮ ಸಂವಿಧಾನದಲ್ಲೇ ಅಳವಡಿಸ್ಕೊಂಡಿದ್ದೀವಿ ಅಂತಕ್ಕಂಥ. ಇದು ನಾವು ಇತಿಹಾಸವನ್ನು ನೋಡೋದಾದ್ರೆ ಇಂಗ್ಲೆಂಡಿನ ಇತಿಹಾಸ ಆಯಿತು. ಇಂಗ್ಲೆಂಡಿನ ಇತಿಹಾಸ ಆಯಿತು. ಇನ್ನು ಮುಂದುವರೆದು ನಾವು ಅಮೇರಿಕದ ಇತಿಹಾಸವನ್ನು ತಗೊಂಡ್ರೆ, ಇಫ್ ವಿ ಟೇಕ್ ದಿ ಹಿಸ್ಟರಿ ಆಫ್ ಅಮೇರಿಕಾ, ಇನ್ ಅಮೇರಿಕಾ ದಿ ಕಾನ್ಸೆಪ್ಟ್ ವಾಸ್ ಸಮಥಿಂಗ್ ಡಿಫ್ರೆಂಟ್. ಅಡ್ಮಿನಿಸ್ಟ್ರೇಟಿವ್ ಲಾ ಮೊದಲಿನಿಂದನೂ ಇತ್ತಲ್ಲಿ. ಅಂದರೆ ಈ ಡೈಸಿಯವರ ಡಾಗ್ಮೆಟಿಕ್ ವ್ಯವಸ್ಥೆ ಏನು ಹೇಳ್ತೀವಿ ನಾವು, ಆ ಥರದ ಕನ್ಫ್ಯೂಷನ್ ಅಲ್ಲಿರಲಿಲ್ಲ. ಅಲ್ಲಿ ಅಡ್ಮಿನಿಸ್ಟ್ರೇಟಿವ್ ಮೊದಲಿಂದಾನು ಅಡ್ಮಿನಿಸ್ಟ್ರೇಟಿವ್ ಲಾ ಇತ್ತು. ಅವರು ಕೂಡ ಅಡ್ಮಿನಿಸ್ಟ್ರೇಟಿವ್ ಪ್ರೊಸೀಜರ್ ಆ್ಯಕ್ಟ್ ಅಂತಕ್ಕಂತಹ 1946 ಆ್ಯಕ್ಟ್ ಏನಿದೆ, ಅಂದರೆ ಅಡ್ಮಿನಿಸ್ಟ್ರೇಷನ್ ಹೇಗೆ ನಡಿಬೇಕು, ಅದರ ಪದ್ಧತಿ ಹೇಗಿರಬೇಕು ಅಂತಕ್ಕಂಥ ಕಾನೂನನ್ನು ಅಲ್ಲಿ 1946 ಮಾಡಿದ್ರು ಅಂತ ನಾವು ನೋಡಿದ್ರೆ ನಾವೇನು ಅನ್ಬೋದು, ಎಸ್ ಅಡ್ಮಿನಿಸ್ಟ್ರೇಟಿವ್ ಲಾ ವಾಸ್ ಎಕ್ಸಿಸ್ಟಿಂಗ್ ಇನ್ ಅಮೇರಿಕಾ ಅನ್ನೋದನ್ನು ನಾವು ಈಸಿಯಾಗಿ ನಾವು ಏನು ಮಾಡ್ಬೋದು, ನಿರ್ಧರಿಸ್ಬೋದು. ಇಲ್ಲೂ ಕೂಡ ಅಲ್ಲಿನ ಲಾಯರ್ಗಳು 1946ಗಿಂತ ಮೊದಲಿನ ಲಾಯರ್ಗಳು ಅಲ್ಲಿ ನಡೆದಂತಹ ಕೆಲವೊಂದು ಅಡ್ಮಿನಿಸ್ಟ್ರೇಷನ್ಗೆ ಅಥವಾ ಆಡಳಿತ ವ್ಯವಸ್ಥೆಗೆ ಕೊಟ್ಟಂತಹ ಅಧಿಕಾರಗಳಿಂದ ನಡೆದಂತಹ ದುರ್ವ್ಯವಹಾರಗಳ ವಿಷಯವಾಗಿ ಚರ್ಚಿಸಿ ಕೊನೆಗೆ ಈ ಕಾನೂನಿನಲ್ಲಿ ಅದು ಕನ್ವರ್ಟ್ ಆಯಿತು ಅಂತ ಹೇಳ್ಬೋದು. ಆಮೇಲೆ ನಾನು ಈಗಾಗಲೇ ಹೇಳಿದ ಹಾಗೆ ಈ ಮೂರನೇ ದೇಶ ನಾವು ಫ್ರಾನ್ಸನ್ನು ನೋಡೋದಾದರೆ, ಫ್ರಾನ್ಸ್ ದೇಶದಲ್ಲಿ ಒಂದು ವ್ಯವಸ್ಥೆ ಇದೆ. ಅದಕ್ಕೆ ನಾವೇನು ಹೇಳ್ತೀವಿ ಅಂತಂದರೆ ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಅಂತ ಹೇಳ್ತೀವಿ. ಈ ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ನಲ್ಲಿ ಇರ್ತಕ್ಕಂಥ ಕೌನ್ಸಿಲ್ ದಿ ಇಸ್ಟಾಟ್ ಅಂತಕ್ಕಂಥ ಸುಪ್ರೀಂ ಅದರಲ್ಲಿ ಕೋರ್ಟ್ ಏನಿದೆ, ದ ಸುಪ್ರೀಂ ಕೋರ್ಟ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಜಸ್ಟಿಸ್. ಅಂದರೆ ಇದು ಕೇವಲ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ವಿಷಯಗಳನ್ನ ಮಾತ್ರ ಎಡ್ಜುಡಿಕೇಟ್ ಮಾಡುವಂತಹ ಅಥವಾ ನ್ಯಾಯಿಕ ಪ್ರಕ್ರಿಯೆಗಳನ್ನ ಮಾಡುವಂತಹ ಒಂದು ವ್ಯವಸ್ಥೆ ಆಗಿತ್ತು. ಅಂದರೆ ನಾನು ಮೊದಲೇ ಹೇಳಿದ ಹಾಗೆ ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಯ ಅರ್ಥ ಇಷ್ಟೇನೆ. ಅದು ಏನು ಹೇಳುತ್ತೆ ಅಂತಂದರೆ, ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ವ್ಯವಸ್ಥೆಯಲ್ಲಿ ಏನು ಹೇಳುತ್ತೆ ಅಂತಂದರೆ, ದೇರ್ ಆರ್ 2 laws, one for civilians and one for the executive. Civilians have separate law, then executive has separate law, then civilians have separate court, and these people have the council de stat. ಹೀಗೆ ಎರಡು ತೆರನಾದಂತಹ ಈ ವ್ಯವಸ್ಥೆಯನ್ನು ಅವ್ರು ಹೊಂದಿದ್ರು. ಅಂದರೆ ಅವರ ಅಡ್ಮಿನಿಸ್ಟ್ರೇಟಿವ್ ಲಾ ಪ್ರಾರಂಭದಿಂದಲೇ ಫ್ರಾನ್ಸ್ನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾ ಇತ್ತು. ಆದರೆ ಡೈಸಿಯವರ ಅಭಿಪ್ರಾಯದಂತೆ ಇಲ್ಲಿ ಅನ್ಯಾಯ ಇರಲಿಲ್ಲ. ಎರಡು ಕಾನೂನಿದ್ದು ಅಡ್ಮಿನಿಸ್ಟ್ರೇಷನ್ನಲ್ಲಿ ಇರ್ತಕ್ಕಂಥವ್ರು, ಆಡಳಿತ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥವ್ರು, ಅವರಿಗೆ ವಿಶೇಷ ಕಾನೂನಿದೆ ಅದರಿಂದ ತಪ್ಪಿಸ್ಕೋಬೋದು ಅಂತಕ್ಕಂಥ ಏನು ಅಭಿಪ್ರಾಯವನ್ನು ಡೈಸಿ ಅವರು ಹೊಂದಿದ್ರು, ಅದು ಸರಿಯಾದ ಅಭಿಪ್ರಾಯ ಅಲ್ಲ. ನಿಜವಾಗಿಯೂ ಅತ್ಯುನ್ನತವಾದ ರೀತಿಯಲ್ಲಿ ಅಲ್ಲಿ ತುಂಬ ವ್ಯವಸ್ಥಿತವಾಗಿ ಈ ಒಂದು ಏನು ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಹೀಗೆ ನಡೀತಿತ್ತಲ್ಲ, ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಅಥವಾ ಆಡಳಿತ ವರ್ಗದ ಯಾವುದೇ ತಪ್ಪುಗಳಾಗಲಿ ಅವರ ನಿರಂಕುಶತ್ವವನ್ನಾಗಲಿ ನಿಯಂತ್ರಿಸುವಲ್ಲಿ ಈ ವ್ಯವಸ್ಥೆ ಬಹಳ ಯಶಸ್ವಿಯಾಗಿದೆ ಅಂತಕ್ಕಂಥದ್ದನ್ನು ನಾವು ಕಾಣಬಹುದಾಗಿದೆ. ಇದು ಫ್ರಾನ್ಸದ ವ್ಯವಸ್ಥೆ. ಈ ವ್ಯವಸ್ಥೆಗಳನ್ನು ನಾವು 3 ದೇಶದ ವ್ಯವಸ್ಥೆಗಳನ್ನು ನಾವೇನು ಮಾಡಿದ್ದೀವಿ ಅಂತಂದರೆ ಇವಾಗ ನೋಡಿದ್ದೀವಿ. ಈ 3 ದೇಶದ ವ್ಯವಸ್ಥೆಗಳು ಹೇಗೆ ಅಂತಂದರೆ, ಇಂಗ್ಲೆಂಡಿನಲ್ಲಿ ಡೈಸಿಯವರ ಹೇಳಿಕೆ ನಮಗೆ ಅಡ್ಮಿನಿಸ್ಟ್ರೇಟಿವ್ ಲಾನೇ ಇಲ್ಲ ಅಂತಕ್ಕಂಥ ಒಂದು ಅವ್ರ ವ್ಯವಸ್ಥೆ ಇದೆ. ಅವರು 2ನೇ ಪುಸ್ತಕದಲ್ಲಿ ಒಪ್ಕೊಳ್ತಾರೆ, ಎಸ್ ದೇರ್ ವಾಸ್ ಅಡ್ಮಿನಿಸ್ಟ್ರೇಟಿವ್ ಲಾ ಇನ್ ಇಂಗ್ಲೆಂಡ್ ಆಲ್ಸೋ ಅಂತಕ್ಕಂಥದ್ದನ್ನು ಅವರು ಒಪ್ಕೊಳ್ತಾರೆ. ಆದರೆ ಅವರು ತಮ್ಮ ಭರದಲ್ಲಿ ರೂಲ್ ಆಫ್ ಲಾಗೆ ಮಹತ್ವವನ್ನು ಕೊಡುವಂತಹ ತಮ್ಮ
ಅತಿ ಮಹತ್ವಾಕಾಂಕ್ಷೆಯಲ್ಲಿ ಅವರು ಅಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಲಾನ ಮರೆತು ಬಿಡ್ತಾರೆ. ಆದರೆ ನ್ಯೂ ಡೆಸ್ಪಾಟಿಸಮ್ ಅಂತಕ್ಕಂಥ ಪುಸ್ತಕ ಅದನ್ನು ನೆನಪಿಗೆ ತಂದುಕೊಳ್ತದೆ. ಡೊನಾಗ್ಮೋರ್ ಕಮಿಟಿ ಅಪಾಯಿಂಟ್ ಆಗ್ತದೆ. ಆಮೇಲೆ ಬೇರೆ ಕಾನೂನುಗಳು ಬರ್ತವೆ. ಅಡ್ಮಿನಿಸ್ಟ್ರೇಟಿವ್ ಸ್ಟ್ಯಾಚ್ಯೂಟರಿ ಆ್ಯಕ್ಟ್ ಬರುತ್ತೆ, ಕ್ರೌನ್ ಪ್ರೊಸೀಡಿಂಗ್ ಆ್ಯಕ್ಟ್ ಬರುತ್ತೆ. ಇದೆಲ್ಲದರಿಂದ ನಾವೇನು ಹೇಳ್ಬೋದು, ಇಂಗ್ಲೆಂಡಿನಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾ ಇತ್ತು, ಅಮೇರಿಕದಲ್ಲಿಯೂ ಇತ್ತು, ಫ್ರಾನ್ಸ್ನಲ್ಲಿ ಅಂತೂ ಡ್ರಾಯಿಟ್ ಅಡ್ಮಿನಿಸ್ಟ್ರೇಟಿವ್ ಅಂತಕ್ಕಂಥ ಎರಡು ವ್ಯವಸ್ಥೆ, ಅಡ್ಮಿನಿಸ್ಟ್ರೇಟಿವ್ ಲಾನೂ ಇತ್ತು, ಸಿವಿಲಿಯನ್ ಲಾನೂ ಇತ್ತು ಅಂತಕ್ಕಂಥದ್ದನ್ನು ನಾವು ಅಂದ್ಕೊಳ್ತೀವಿ, ಈಗ ನೋಡ್ತೀವಿ. ಆಮೇಲೆ ಇವೆಲ್ಲವುಗಳನ್ನು ನೋಡಿದಂತಹ ನಮ್ಮ ಭಾರತ ಏನಾಗುತ್ತೆ ಅಂತಂದರೆ, ಈ ಎಲ್ಲ ಡೆವಲಪ್ಮೆಂಟ್ ಆಗುವಂತಹ ಸಂದರ್ಭದಲ್ಲಿ ನಾವು ಭಾರತದಲ್ಲಿ ಏನು ಮಾಡ್ತೀವಿ, ನಮ್ಮ ಸಂವಿಧಾನವನ್ನು ತಯಾರು ಮಾಡ್ತೀವಿ, ಕಾನ್ಸ್ಟಿಟ್ಯೂಷನ್, ನಮ್ಮ ಸಂವಿಧಾನವನ್ನು ತಯಾರಿಸ್ತೀವಿ. ಆದರೆ ನಮ್ಮ ಭಾರತದ ಇತಿಹಾಸಕ್ಕೆ ನಾವು ಹೋಗೋದಾದರೆ ಅವರ್ ಫಸ್ಟ್ ಕಾನ್ಸೆಪ್ಟ್ ಈಸ್ ಧರ್ಮ. ಇದು ಬಹಳ ಮುಖ್ಯ. ಆ್ಯಕ್ಚುಲಿ ನೀವು ರೂಲ್ ಆಫ್ ಲಾ ನೋಡೋದಾದರೆ, ಭಾರತದ ಇತಿಹಾಸದಲ್ಲಿ ನೋಡೋದಾದರೆ ನೀವು ಅದರ ಮೂಲ ಧರ್ಮಕ್ಕೆ ಹೋಗ್ಬೋದು. ಧರ್ಮ ನೋಡಿ, ಧರ್ಮ ಅನ್ನೋದನ್ನು ನೀವು ಎರಡು ಅರ್ಥದಲ್ಲಿ ತಿಳ್ಕೊಬೋದು. ರಿಲಿಜನ್ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇಲ್ಲ. ರಿಲಿಜನ್ನೇ ಬೇರೆ, ಧರ್ಮವೇ ಬೇರೆ. ಓಕೆ, ಧರ್ಮವೇ ಬೇರೆ. ಏನು ಧರ್ಮ ಅಂದರೆ, ಹಿಂದಿನ ಕಾಲದಲ್ಲಿ ಮಾನವನಿಗೆ ಏನು ಫ್ಯಾಕಲ್ಟಿ ಇತ್ತೋ, ಸಾಕ್ರೆಟಿಸ್ ಹೇಳ್ತಾನೆ, ವಿ ಹ್ಯಾವ್ ಫ್ಯಾಕಲ್ಟಿ, ವಿ ಹ್ಯಾವ್ ರೀಸನಿಂಗ್ ಪವರ್, ಸೊ ವಿ ಶುಡ್ ಕ್ವಶನ್ ವಾಟ್ ಈಸ್ ರಾಂಗ್ ಅಂತ. ಹಾಗೆ ಧರ್ಮ ಏನು ಹೇಳುತ್ತೆ ಅಂತಂದರೆ, ಒಳ್ಳೆಯದನ್ನು ಮಾಡು, ಕೆಟ್ಟದ್ದನ್ನು ಮಾಡಬೇಡ. ಒಳ್ಳೆಯದು ಯಾವುದು ಅಂತಕ್ಕಂಥದ್ದನ್ನು ನಾವು ಡಿಫೈನ್ ಮಾಡ್ತಾ ಬಂದ್ವಿ, ಕೆಟ್ಟದ್ದು ಯಾವುದು ಅಂತಕ್ಕಂಥದ್ದನ್ನು ನಾವು ಡಿಫೈನ್ ಮಾಡ್ತಾ ಬಂದ್ವಿ. ಆದ್ದರಿಂದ ಇದು ನಮ್ಮ ಆಡಳಿತ ಕಾನೂನಿನ ಮೂಲ ಅಂತ ಹೇಳಿ ನಾವು ಹೇಳ್ಬೋದು. ವಿ ಕ್ಯಾನ್ ಸೇ ಧರ್ಮ ಈಸ್ ನಥಿಂಗ್ ಬಟ್ ರೂಲ್ ಆಫ್ ಲಾ ಆಫ್ ಇಂಡಿಯಾ ಅಂತ ಹೇಳ್ಬೋದು ನಾವು. ಕಾನೂನಿನ ಆಧಿಪತ್ಯ ಅಂತ ಹೇಳಿ ರೈಸಿ ಅವರು ತಮ್ಮ ಒಂದು ತತ್ವವನ್ನು ಪ್ರತಿಪಾದಿಸಿದರು. ದಿ ಲಾ ಆಫ್ ಕಾನ್ಸ್ಟಿಟ್ಯೂಷನ್ ಪುಸ್ತಕದಲ್ಲಿ ಏನು ಪ್ರತಿಪಾದಿಸಿದರೋ ಅದನ್ನು ನಾವು ಕಂಪೇರ್ ಮಾಡೋದಾದರೆ, ಭಾರತ ದೇಶದ ಮಟ್ಟದಲ್ಲಿ ಧರ್ಮ ಅಂತಕ್ಕಂಥದ್ದು ಇಟ್ ಈಸ್ ನಥಿಂಗ್ ಬಟ್ ರೂಲ್ ಆಫ್ ಲಾ. ಅದಕ್ಕೆ ನಾವು ನೋಡ್ತೀವಿ, ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಗುಜರಾತ್ನಲ್ಲಿ ನಡೆದಂತಹ ಗಲಭೆಗಳ ಮೇಲೆ ಅವರೊಂದು ಮಾತನ್ನು ಹೇಳ್ತಾರೆ, ಹೂಎವರ್ ಈಸ್ ಇನ್ ಪವರ್ ಹಿ ಶುಡ್ ಫಾಲೋ ರಾಜ್ ಧರ್ಮ ಅಂತ. ಹಿ ಶುಡ್ ಫಾಲೋ ರಾಜ್ ಧರ್ಮ. ವಾಟ್ ಈಸ್ ರಾಜ್ ಧರ್ಮ? ಫಾರ್ ರಾಜ ಆಲ್ ಆರ್ ಈಕ್ವಲ್. ಹಿ ಶುಡ್ ಟ್ರೀಟ್ ಎವ್ರಿಬಡಿ ಈಕ್ವಲ್ ಈಸ್ ರಾಜ್ ಧರ್ಮ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೆನೆಸ್ಬೋದಾಗಿದೆ. ಆಮೇಲೆ ನಾವು ಈ ಇತಿಹಾಸವನ್ನು ನೋಡೋದಾದರೆ, ನಾವು ಮೊದಲು ಈಸ್ಟ್ ಇಂಡಿಯಾ ಕಂಪನಿಯಿಂದ, ನಂತರ ಬ್ರಿಟಿಷ್ ಕ್ರೌನ್ನಿಂದ ನಾವು ಆಡಳಿತಕ್ಕೆ ಒಳಪಟ್ಟಿದ್ವಿ. ಮೊದಲು ನಾವು ಕೊಲೋನಿಯಲ್ ರೂಲಲ್ಲಿದ್ವಿ ಅಥವಾ ಬ್ರಿಟಿಷ್ ಆಡಳಿತದಲ್ಲಿದ್ವಿ. ಆ ಆಡಳಿತದ ಸಂದರ್ಭದಲ್ಲಿ ಈ ಡಿಫೆನ್ಸ್ ಆಫ್ ಇಂಡಿಯಾ ಆ್ಯಕ್ಟ್ ಬರುತ್ತೆ. ಇದು ಯುದ್ಧದ ಒಂದು ಪರಿಣಾಮ. ಇಲ್ಲಿ ಏನಾಗಿತ್ತು ಅಂತಂದರೆ, ಅಧಿಕಾರಿಗಳಿಗೆ ಸಾಕಷ್ಟು ಅಧಿಕಾರಗಳನ್ನು ಕೊಡಲಾಗಿತ್ತು. ಅಂದರೆ ಎಕ್ಸಿಕ್ಯೂಟಿವ್ ಹ್ಯಾಡ್ ಇಮೆನ್ಸ್ ಪವರ್. ಸುಮಾರು ಅಧಿಕಾರಗಳನ್ನು ಅವಾಗ ಕೊಡಲಾಗಿತ್ತು. ಇದು ಒಂದು ಇತಿಹಾಸ. ಇಲ್ಲಿ ನಾವು ಕೆಲವೊಂದು ಕಾನೂನುಗಳು ನೋಡ್ಬೋದು. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಮಿನಿಮಮ್ ವೇಜಸ್ ಆ್ಯಕ್ಟ್, ಫ್ಯಾಕ್ಟ್ರಿ ಆ್ಯಕ್ಟ್, ಎಂಪ್ಲಾಯೀಸ್ ಸ್ಟೇಟ್ ಇನ್ಶೂರೆನ್ಸ್ ಆ್ಯಕ್ಟ್. ಇವುಗಳನ್ನೆಲ್ಲನೂ ನಾವು ನೋಡಿದಾಗ ನಮಗೆ ಏನು ಅನಿಸುತ್ತೆ ಅಂತಂದರೆ, ಈ ಕಾನೂನುಗಳು ಹೇಗಿದ್ದಾವೆ ಅಂತಂದರೆ, ಕಾರ್ಮಿಕರನ್ನು ರಕ್ಷಿಸುವುದಕ್ಕೋಸ್ಕರ ಕಾನೂನು, ಮತ್ತು ಕಾರ್ಮಿಕರಿಗೆ ಅಥವಾ ಕೆಲಸಗಾರರಿಗೆ ಒಂದು ಕನಿಷ್ಠ ವೇತನ ಇರಬೇಕು ಅಂತಕ್ಕಂಥದ್ದು ಒಂದು ಕಾನೂನು. ಆಮೇಲೆ ಫ್ಯಾಕ್ಟ್ರಿನಲ್ಲಿ ಮಕ್ಕಳನ್ನು ಹೇಗೆ ನೋಡ್ಕೋಬೇಕು, ಹೆಂಗಸರನ್ನು ಹೆಂಗೆ ನೋಡ್ಕೋಬೇಕು, ಅಲ್ಲಿ ಆರೋಗ್ಯದ ದೃಷ್ಟಿಯಲ್ಲಿ ವ್ಯವಸ್ಥೆಯನ್ನು ಹೇಗೆ ಮಾಡಬೇಕು, ಮತ್ತು ಎಂಪ್ಲಾಯೀಸ್ ಇನ್ಶೂರೆನ್ಸ್, ಅವರ ಇನ್ಶೂರೆನ್ಸ್ ನಾವು ಹೇಗೆ ಮಾಡಬೇಕು, ವಿಮೆಯನ್ನು ಹೇಗೆ ಮಾಡಬೇಕು ಅಂತಕ್ಕಂಥ ಈ ಎಲ್ಲ ಕಾನೂನುಗಳು ಆಡಳಿತ ಕಾನೂನಿನ ಭಾಗ ಅಂತೇಳಿ ಹೇಳ್ಬೋದು ನಾವು. ದೇ ಆರ್ ಆಲ್ ಸೋರ್ಸಸ್ ಆಫ್ ಅಡ್ಮಿನಿಸ್ಟ್ರೇಟಿವ್ ಲಾ ಅಥವಾ ಅಡ್ಮಿನಿಸ್ಟ್ರೇಟಿವ್ ಲಾದ ಹಿಸ್ಟರಿ ಇದು. ಈ ರೀತಿಯಾಗಿ ಭಾರತ ದೇಶದಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಲಾ ಬೆಳೀತಾ ಬಂದಿದೆ ಅಂತಕ್ಕಂಥದ್ದನ್ನು ನಾವು ನೋಡಬಹುದಾಗಿದೆ. ಆಮೇಲೆ ನೀವು ಸಂವಿಧಾನದಲ್ಲಿ ಅಡ್ಮಿನಿಸ್ಟ್ರೇಟಿವ್ ಲಾ ಇದೆಯಾ ಅಂತ ನೋಡ್ಬೋದು ನಾವು. ನಮ್ಮ ಸಂವಿಧಾನ ಅಡ್ಮಿನಿಸ್ಟ್ರೇಟಿವ್ ಕಾನೂನನ್ನು ಅಥವಾ ಆಡಳಿತ ಕಾನೂನನ್ನು ಯಾವ ರೀತಿ ಅಳವಡಿಸಿಕೊಂಡಿದೆ ಅಂತ ನೋಡೋದಾದರೆ, ನಮ್ಮ ಸಂವಿಧಾನದ ಎಲ್ಲ ಭಾಗಗಳಲ್ಲಿಯೂ ನಾವು ಅಡ್ಮಿನಿಸ್ಟ್ರೇಟಿವ್ ಲಾನ ಅಳವಡಿಸ್ಕೊಂಡಿದ್ದೀವಿ. ಯಾಕೆಂದರೆ ಅಮೆರಿಕದ ಸಂವಿಧಾನ ಕೇವಲ 7 ಅನುಚ್ಛೇದಗಳೊಂದಿಗೆ ಇರತಕ್ಕಂಥದ್ದು. ಅಲ್ಲಿ ಔಟ್ಲೈನ್ ಮಾತ್ರ ಇದೆ, ಸ್ಕೆಲಿಟನ್ ಮಾತ್ರ ಇದೆ, ವಿವರಗಳಿಲ್ಲ.
ನಮ್ಮ ಸಂವಿಧಾನದಲ್ಲಿ ಪೂರ್ಣ ಪ್ರಮಾಣದ ವಿವರಗಳಿವೆ. ಆಡಳಿತ ವ್ಯವಸ್ಥೆ ಹೇಗಿರಬೇಕು ಅನ್ನೋದನ್ನು ನಾವು ಬರೆದಿದ್ದೀವಿ. ಅಂದರೆ ನಮ್ಮ ಆಡಳಿತ ಕಾನೂನನ್ನು ಅಂಗೀಕರಿಸಿಕೊಂಡಿರುವಂತಹ ಸಂವಿಧಾನ ಅಂತಂದರೆ ಅದು ನಮ್ಮ ಭಾರತದ ಸಂವಿಧಾನ. ಮತ್ತು ಅದನ್ನು ನಾವು ಹೇಗೆ ಜಾರಿಗೆ ತರ್ತೀವಿ ಅಂತ ಹೇಳಿ ನೋಡೋದಾದರೆ ನಾವು ಈ ಅನುಚ್ಛೇದಗಳನ್ನು ನೋಡ್ಬೋದು. ಈ ಅನುಚ್ಛೇದಗಳನ್ನು ನೋಡ್ಬೋದು. ಅನುಚ್ಛೇದ 32, ಅನುಚ್ಛೇದ 32 ಮತ್ತು ಅನುಚ್ಛೇದ 226 ಇವು ಬಹಳ ಮಹತ್ವವನ್ನು ಪಡ್ಕೊಳ್ತವೆ. ದೀಸ್ ಟು ಆರ್ಟಿಕಲ್ಸ್ ಟೇಕ್ ಎ prominent role in the implementation of administrative law in Indian constitutional era. ಅಥವಾ ಭಾರತದ ಸಂವಿಧಾನ ಬಂದ ನಂತರ ನಮ್ಮ ಆಡಳಿತ ಕಾನೂನನ್ನು ಜಾರಿಗೊಳಿಸುವಲ್ಲಿ ಇವೆರಡು ಮಹತ್ವದ ಪಾತ್ರಗಳನ್ನು ವಹಿಸುತ್ತವೆ. ಈಗ ನಾನು ಆಡಳಿತ ಕಾನೂನು ಅಂದ್ರೆ ಏನು ಅಂತ ಹೇಳೋದಾದರೆ ಏನು ಹೇಳ್ಬೋದು ಅಂತಂದರೆ, ಒಬ್ಬ ಪ್ರಜೆಯ ಸ್ವತಂತ್ರವನ್ನು, ಒಬ್ಬ ಪ್ರಜೆಯ ವ್ಯಕ್ತಿ ಸ್ವಾತಂತ್ರ್ಯವನ್ನು ರಕ್ಷಿಸುವಂಥ ವ್ಯವಸ್ಥೆ ಈ ಆಡಳಿತ ಕಾನೂನಿನಲ್ಲಿ ಅಡಗಿದೆ. ನಾವು ಆಡಳಿತ ಕಾನೂನನ್ನು ಮುಂದೆ ಓದ್ತಾ ಹೋದಾಗ ಎವ್ರಿಥಿಂಗ್ ಅಲ್ಟಿಮೇಟ್ಲಿ ಫಾಲ್ಸ್ ಆನ್ ದ ಫೋಕಲ್ ಪಾಯಿಂಟ್ ಆಫ್ ಲಿಬರ್ಟಿ. ಹೆನ್ ಎ ಕ್ವಶನ್ ಕಮ್ಸ್ ವೇರ್ ಲಿಬರ್ಟಿ ಈಸ್ ಡಿಸ್ಟರ್ಬ್ಡ್, ವೇರ್ ಲಿಬರ್ಟಿ ಈಸ್ ಡಿಸ್ಟರ್ಬ್ ಅಂದ್ರೆ ಒಬ್ಬ ವ್ಯಕ್ತಿಯ ಅವನ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬಂದಾಗ ಯಾವ ಕಾನೂನು ಇಲ್ಲ ಅಂದರೆ ಅಲ್ಲಿ ಆಡಳಿತ ಕಾನೂನು ನಿಮ್ಮನ್ನು ರಕ್ಷಿಸ್ಲಿಕ್ಕೆ ಬರ್ತದೆ. ಹಾಗೆ ಇಲ್ಲಿ ಏನಾದರೂ ನಮ್ಮ ಮೂಲಭೂತ ಹಕ್ಕುಗಳಲ್ಲಿ ತೊಂದರೆ ಆದಾಗ, ಮೂಲಭೂತ ಹಕ್ಕುಗಳನ್ನು ಕಿತ್ಕೊಂಡಾಗ ನಾವೇನು ಮಾಡ್ತೀವಿ, ಅನುಚ್ಛೇದ 32 ಅಡಿಯಲ್ಲಿ ಸುಪ್ರೀಂ ಕೋರ್ಟಿನ ಮೊರೆ ಹೋಗ್ತೀವಿ. ನೀವು ರಿಟ್ ಇಶ್ಯೂ ಮಾಡಿ, ಆರ್ಡರ್ ಇಶ್ಯೂ ಮಾಡಿ, ನೀವೊಂದು ಆಜ್ಞೆಯನ್ನು ಕೊಡಿ, ನನಗೆ ಅನ್ಯಾಯ ಆಗ್ತಿದೆ, ಇದು ಆಗ್ಲಾರ್ದಂಗೆ ಸರ್ಕಾರಕ್ಕೆ ನಿರ್ದೇಶನವನ್ನು ಕೊಡಿ ಅಂತಕ್ಕಂಥದ್ದನ್ನು ನಾವು ಈ ಎರಡೂ ಅನುಚ್ಛೇದದಲ್ಲಿ ಮಾಡ್ಬೋದು. ಅನುಚ್ಛೇದ 32ರಲ್ಲಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು, ಅನುಚ್ಛೇದ 226ರಲ್ಲಿ ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು. ಅಲ್ಲದೆ ಸಿವಿಲಿಯನ್ ರೈಟ್ಸ್ಗಳು ಕೂಡ, ಯಾವುದೇ ಒಂದು ಸಂವಿಧಾನಾತ್ಮಕ ಹಕ್ಕು ಹರಣ ಆದಾಗಲೂ ಕೂಡ ನಾವು ಉಚ್ಚ ನ್ಯಾಯಾಲಯಕ್ಕೆ ಈ 226 ಅಡಿಯಲ್ಲಿ ಹೋಗ್ಬೋದು. ಈ ಪ್ರಾವಧಾನಗಳನ್ನು ನಾವು ನಮ್ಮ ಸಂವಿಧಾನದಲ್ಲಿ ಅಳವಡಿಸಿಕೊಂಡಿದ್ದೀವಿ ಅಂತಂದರೆ ನಾವು ಈ ಆಡಳಿತ ಕಾನೂನನ್ನು ಎಕ್ಸ್ಪ್ರೆಸ್ಲಿ ವಿ ಹ್ಯಾವ್ ಮೆನ್ಷನ್ಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇನ್ನೊಂದು ಬಹಳ ವಿಶೇಷವಾದಂಥ ಆರ್ಟಿಕಲ್ ಅಂತಂದರೆ ಆರ್ಟಿಕಲ್ 136. ಆರ್ಟಿಕಲ್ 136. This is article for the purpose of, this is article for the purpose of special leave petition. Special leave petition. Special leave petition. ನೋಡಿ, ನೀವು ಯಾವುದೇ ಪ್ರಕರಣವನ್ನು ನೀವು ಒಂದು ತಾಲೂಕು ಮಟ್ಟದ ನ್ಯಾಯಾಲಯದಿಂದ ಏನು ಮಾಡ್ಬೋದು ಅಂತಂದರೆ, ನಿಮಗೆ ಆ ಒಂದು ತೀರ್ಪು ನಿಮಗೆ ಸರಿ ಅನಿಸದೇ ಹೋದಂತಹ ಸಂದರ್ಭದಲ್ಲಿ ನಿಮಗೆ ಹಲವಾರು ಹಂತಗಳಿವೆ. ಅದರಲ್ಲಿ ಕೊನೆಯ ಹಂತ ಸರ್ವೋಚ್ಚ ನ್ಯಾಯಾಲಯ. ಅಲ್ಲಿವರೆಗೂ ನೀವು ಹೋಗ್ಬೋದು. ಹಾಗೆ ನೋಡಿದರೆ ನಮ್ಮ ಸಂವಿಧಾನಿಕ ನ್ಯಾಯಾಲಯಗಳು ಹೈಕೋರ್ಟು ಮತ್ತು ಸುಪ್ರೀಂ ಕೋರ್ಟ್ಗಳು ಆ ಸಂವಿಧಾನದ ದೃಷ್ಟಿಯಲ್ಲಿ ಎರಡು ಸಮಾನಾಂತರ ನ್ಯಾಯಾಲಯಗಳು. ಆದಾಗ್ಯೂ ಕೂಡ ನಾವೇನು ಮಾಡ್ತೀವಿ ಅಂದರೆ, ನಾವು ಸುಪ್ರೀಂ ಕೋರ್ಟಿನವರೆಗೆ ನಮ್ಮ ಪ್ರಕರಣವನ್ನು ತೆಗೆದುಕೊಂಡು ಹೋಗುವಂತಹ ಒಂದು ಪ್ರಾವಧಾನ ಇರೋದು ಆರ್ಟಿಕಲ್ 136ನಲ್ಲಿ. ಯಾವುದೇ ಪ್ರಕರಣವನ್ನು ನೀವು ಅಲ್ಲಿಗೆ ತಗೊಂಡು ಹೋಗ್ಬೋದು. ಸುಪ್ರೀಂ ಕೋರ್ಟ್ ಏನು ಮಾಡ್ತದೆ, ಪ್ರಕರಣ ತನ್ನ ಮುಂದೆ ಬಂದಾಗ ನೋಡ್ತದೆ, ಆ ಪ್ರಕರಣ ನಾನು ಇದರ ನ್ಯಾಯಿಕ ಪರೀಕ್ಷೆ ಮಾಡಬಹುದೇ, ಮರುಪರೀಕ್ಷೆ ಮಾಡಬಹುದೇ ಅಂತಕ್ಕಂಥದ್ದನ್ನು ಸುಪ್ರೀಂ ಕೋರ್ಟ್ ಫಸ್ಟ್ ನಿರ್ಧಾರ ಮಾಡ್ತದೆ. ಆ ರೀತಿ ಮರುಪರೀಕ್ಷೆಗೆ ಅವಕಾಶ ಇದೆ, ಅದರ ಅಗತ್ಯತೆ ಇದೆ ಅಂದರೆ ಈ ಸ್ಪೆಷಲ್ ಲೀವ್ ಪೆಟಿಷನ್ಗೆ ಅದು ಏನು ಹೇಳುತ್ತೆ, ಅಲೌಡ್ ಅಂತ ಹೇಳುತ್ತೆ. ಅಲೌಡ್ ಅಂತ ಹೇಳುತ್ತೆ. ಅಲೌಡ್ ಅಂದರೆ ಅದನ್ನು ತಗೊಂಡು ಮತ್ತು ಅದನ್ನು ಸಿವಿಲ್ ಅಪೀಲು, ಕ್ರಿಮಿನಲ್ ಅಪೀಲು ಮಾಡಿ ವಿವರವಾದ ಅದರ ಮೇಲೆ ವಿವರವಾದ ನ್ಯಾಯಿಕ ಪ್ರಕ್ರಿಯೆಗಳನ್ನು ನಡೆಸಿ ತೀರ್ಮಾನವನ್ನು ಕೊಡ್ತದೆ. ಅದು ತುಂಬ ವಿಶೇಷವಾದಂತಹ ಪ್ರಾವಧಾನ ಈ ಅಡ್ಮಿನಿಸ್ಟ್ರೇಟಿವ್ ಲಾನ ಅದರಲ್ಲಿ ನಾವು ನೋಡ್ಬೋದು. ಆಮೇಲೆ ನಾನು ಇವಾಗಲೇ ಹೇಳಿದ್ದೀನಿ, ಇದು ರಿಪಿಟೇಷನ್ ಆಗುತ್ತೆ. ಇನ್ನು ಆರ್ಟಿಕಲ್ 21 ಪ್ರೊವಿಷನ್ ಆಫ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಕ್ಯಾನ್ ಬಿ ಟ್ರೇಸ್ಡ್ ಹೇಳಿದ್ದೀನಿ ನಾನು. ಅಂದರೆ ಅನುಚ್ಛೇದ 21 ಏನು ಹೇಳುತ್ತೆ ಅಂತಂದರೆ, ಕಾನೂನಿನ ಪದ್ಧತಿಗಳ ಪ್ರಕಾರಗಳನ್ನು ನೀವು ಹೊರತುಪಡಿಸಿ, ಅದನ್ನು ಬದಿಗಿಟ್ಟು
ನೀವು ಯಾವುದೇ ವ್ಯಕ್ತಿಯನ್ನ ಅವನ ಸ್ವಾತಂತ್ರ್ಯವನ್ನು ಹರಣ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ, ಅಥವಾ ಅವನ ಲೈಫ್ ಲಿಬರ್ಟಿಯನ್ನು ನೀವು ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ನಾವು ಅನುಚ್ಛೇದ 21ರಲ್ಲಿ ಕಾಣಬಹುದಾಗಿದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ದಿ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್ ಈಸ್ ಟೆಸ್ಟೆಡ್ ವಿತ್ 4 ಅನ್ವೇಲ್ಸ್. ಇದು ವೆರಿ ಇಂಪಾರ್ಟೆಂಟ್ ನೋಡಿ. ನಮ್ಮ ಭಾರತದ ಆಡಳಿತ ವ್ಯವಸ್ಥೆಯನ್ನ ನಾವು 4 ಹಂತಗಳಲ್ಲಿ ಪರೀಕ್ಷೆ ಮಾಡ್ತೀವಿ. ಏನು 4 ಹಂತ ಅಂತ ನೋಡೋಣ. ಆಕ್ಷನ್ ಆಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಯಾವುದೇ ವ್ಯಕ್ತಿ ಆ್ಯಕ್ಷನ್ಗಳನ್ನು ಏನು ಮಾಡಬೇಕು? ಹಿ ಹ್ಯಾಸ್ ಟು ಡೂ ಆಸ್ ಪರ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ನಿಯಮ ಮತ್ತು ನಿಬಂಧನೆಗಳ ಪ್ರಕಾರ ಅವನು ಕಾರ್ಯಗಳನ್ನು ನಿರ್ವಹಿಸಬೇಕು. ಫಸ್ಟ್ ಆ್ಯಕ್ಟ್ ಇರುತ್ತೆ, ದೇರ್ ಇಸ್ ಎ ಆ್ಯಕ್ಟ್. ಈ ಆ್ಯಕ್ಟ್ ಮೇಲೆ ಅಡ್ಮಿನಿಸ್ಟ್ರೇಷನ್ ಏನು ಮಾಡ್ಬೋದು ಅಂದರೆ ರೂಲ್ಸ್ ಮಾಡ್ಬೋದು. ಅಡ್ಮಿನಿಸ್ಟ್ರೇಷನ್ನು ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಮಾಡ್ಬೋದು. ಈ ರೂಲ್ಸ್ ಅಥವಾ ರೆಗ್ಯುಲೇಷನ್ಸ್ ಮತ್ತು ಆ್ಯಕ್ಟ್ ಇವುಗಳ ಪ್ರಕಾರ ಅವರು ಏನು ಮಾಡಬೇಕು? ಕಾನೂನು ಕ್ರಮವನ್ನು ಜರುಗಿಸಬೇಕು ಅಂತಕ್ಕಂಥದ್ದು. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಆ್ಯಸ್ ಪರ್ ದ ಪೇರೆಂಟ್ ಆ್ಯಕ್ಟ್. ನೋಡಿ, ಈ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳು ಹೇಗಿರಬೇಕು ಅಂತಂದರೆ ಸಂಸತ್ತು ಅಥವಾ ವಿಧಾನಮಂಡಲ ರಚಿಸಿದಂತಹ ಕಾನೂನಿನ ಪ್ರಕಾರ ಇರಬೇಕು ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್. ಇಲ್ಲದೆ ಹೋದ್ರೆ ಅದು ತಪ್ಪು. ನೀವು ಅಡ್ಮಿನಿಸ್ಟ್ರೇಟರ್ ಆಗಿ ನೀವು ನಿಮ್ಮದೇ ಮನಬಂದಂತೆ ಕಾನೂನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯು ಕ್ಯಾನಾಟ್ ಡೂ ದ್ಯಾಟ್. ಅಡ್ಮಿನಿಸ್ಟ್ರೇಷನ್ ತಮ್ಮದೇ ಆದಂತಹ ರೂಲ್ಸ್ ರೆಗ್ಯುಲೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವ್ರ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೆಂಗಿರಬೇಕು ಅಂತಂದ್ರೆ ಯಾವುದೇ ಒಂದು ಕಾನೂನಿನಲ್ಲಿ ಅವರಿಗೆ ದತ್ತವಾದಂತಹ ಅಧಿಕಾರ ಇರಬೇಕು. he should trace his power from one of the acts enacted by his parliament or by his legislature. In the absence of this, whatever the rules and regulations he does, that will be said ultra vires the act ಅಂತ ಹೇಳಿ ನ್ಯಾಯಾಲಯ ಅದನ್ನು ತೀರ್ಪು ಕೊಡ್ತದೆ ಅಂತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸಬೇಕಾಗಿದೆ. ದೆನ್ ದಿ ಆ್ಯಕ್ಟ್ ನೋಡಿ, ಈ ಸಂಸತ್ತು ಅಥವಾ ವಿಧಾನಮಂಡಲ ಕಾನೂನನ್ನು ಮಾಡುತ್ತಲ್ವಾ, ಈ ಕಾನೂನು ಕೂಡ ಹೇಗಿರಬೇಕು ಅಂತಂದರೆ ಅದು ನಮ್ಮ ಸಂವಿಧಾನದ ಆಶೋತ್ತರಗಳಂತೆ ಇರಬೇಕು. ಇಟ್ ಶುಡ್ ಬಿ ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್. ಎನಿ ಆ್ಯಕ್ಟ್ ಡನ್ ಬೈ parliament, any act done by state legislature, they can also not do an act the way they want. The act should fulfill the aims and objectives of our constitution. If you want to see where are our aims and objectives of the constitution ಅಂತಂದ್ರೆ ನೀವು ಸಂವಿಧಾನದ ಭಾಗ 3 ಮತ್ತು ಭಾಗ 4 ನೋಡಬೇಕಾಗುತ್ತದೆ. ಭಾಗ 4ರಲ್ಲಿ ಹೇಳ್ತದೆ ಸರ್ಕಾರ ಹೇಗಿರಬೇಕು ಅಂತ. ಭಾಗ 3ರಲ್ಲಿ ಹೇಳ್ತದೆ ಸರ್ಕಾರ ಏನು ಮಾಡಬಾರ್ದು ಅಂಥೇಳಿ. ಏನು ಮಾಡಬಾರ್ದು ಅಂದರೆ ಮೂಲಭೂತ ಹಕ್ಕುಗಳ ರಕ್ಷಣೆ ಮಾಡಬೇಕು, ಅವನು ಕಿತ್ಕೋಬಾರ್ದು ಅಂತ. 4ರಲ್ಲಿ ಏನು ಹೇಳ್ತದೆ? ನೀವೇನು ಮಾಡಬೇಕು? ಕಲ್ಯಾಣ ರಾಜ್ಯ ಮಾಡಬೇಕು ಅಂತಂದರೆ ಸರ್ಕಾರ ಆದಂಥವ್ರು ನೀವೇನು ಮಾಡಬೇಕು? ಇವುಗಳ ಇತಿಮಿತಿಗಳಲ್ಲಿ ಮಾಡಿದಂತಹ ಕಾನೂನು ಏನಿದೆ, ಅಧಿನಿಯಮ ಏನಿದೆ, ಅದು ಮಾತ್ರ ವ್ಯಾಲಿಡ್. ಒಂದು ವೇಳೆ ನೀವು ಅದನ್ನು ದಾಟಿದರೆ ಸುಪ್ರೀಂ ಕೋರ್ಟ್ ಏನು ಮಾಡುತ್ತೆ? ಅದನ್ನು ಅಸಂವಿಧಾನಿಕ ಅಂತ ಹೇಳುತ್ತೆ. ಇಟ್ ವಿಲ್ ಸೇ ಅಲ್ಟ್ರಾ ವೈರ್ಸ್ ದಿ ಕಾನ್ಸ್ಟಿಟ್ಯೂಷನ್ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದು. ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಇನ್ ಕನ್ಫರ್ಮಿಟಿ ವಿತ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನೋಡಿ, ಕಾನೂನನ್ನು ಸಂವಿಧಾನಾತ್ಮಕವಾಗಿ ಮಾಡ್ಬೇಕು ನಾವು. ಆಮೇಲೆ ನಮಗೆ ಅನುಚ್ಛೇದ 368ರಲ್ಲಿ ಅನುಚ್ಛೇದ 368ರಲ್ಲಿ ಸಂಸತ್ತಿಗೆ ವಿಶೇಷವಾದ ಅಧಿಕಾರ ಇದೆ. ಸಂಸತ್ತಿಗೆ ವಿಶೇಷವಾದಂತಹ ಅಧಿಕಾರ ಇದೆ. ಆ ಅಧಿಕಾರದ ಪ್ರಕಾರ ಅವರು ಸಂವಿಧಾನದ ತಿದ್ದುಪಡಿಯನ್ನೇ ಮಾಡಬಹುದು. ಈ ತಿದ್ದುಪಡಿ ಮೊದಲು 1973ಕ್ಕಿಂತ ಮೊದಲು ಈ ಸಂವಿಧಾನದ ತಿದ್ದುಪಡಿ ಹೇಗಾಯಿತು ಅಂತಂದರೆ, ಅದನ್ನು ಅಕಸ್ಮಾತ್ ನೋಡೋದಾದರೆ ನಾವು ಸಂವಿಧಾನದ 24ನೇ ತಿದ್ದುಪಡಿ ನೋಡೋದಾದರೆ 24, 25, 29ರವರೆಗೆ ತಿದ್ದುಪಡಿಗಳನ್ನು ನೋಡೋದಾದರೆ ಒಂದು ಕಾಲ ಇತ್ತು ಈ ಸಂವಿಧಾನಕ್ಕಿಂತ ಸಂಸತ್ತು ಶ್ರೇಷ್ಠ ಅನ್ನುವಂತಹ ಒಂದು ವ್ಯವಸ್ಥೆ ಆಗಿತ್ತು. ಅದನ್ನು ತಪ್ಪಿಸಿದಂತಹ ಕೇಸು ಕೇಶವಾನಂದ ಭಾರತಿ ಕೇಸು. 1973ರಲ್ಲಿ ಬರ್ತದೆ ಕೇಶವಾನಂದ ಭಾರತಿ ಕೇಸು. ಆ ಪ್ರಕರಣದಲ್ಲಿ ಒಂದು ಐತಿಹಾಸಿಕ ನಿರ್ಧಾರ ಬರ್ತದೆ. ಆ ನಿರ್ಧಾರ ಏನು ಅಂತಂದರೆ ಬೇಸಿಕ್ ಸ್ಟ್ರಕ್ಚರ್ ಥಿಯರಿ, ಅಂದರೆ ಸಂವಿಧಾನದ ಮೂಲ ತತ್ವ. ಯಾವ ಕಾನೂನನ್ನು ಅಥವಾ ಸಂವಿಧಾನ ತಿದ್ದುಪಡಿಯನ್ನು ಸಂವಿಧಾನದ ಮೂಲ ತತ್ವಕ್ಕೆ ವಿರುದ್ಧವಾಗಿ ಮಾಡಿದರೆ ಅದು ಅಸಂವಿಧಾನಿಕವಾಗುತ್ತದೆ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ನೋಡ್ತೀವಿ. ದೇರ್ಫೋರ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆ್ಯಕ್ಟ್ ಶುಡ್ ಬಿ ಇನ್ ಕನ್ಫರ್ಮಿಟಿ ವಿತ್ ದ ಬೇಸಿಕ್ ಸ್ಟ್ರಕ್ಚರ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಅಂದರೆ ಸಂವಿಧಾನದ ಮೂಲಭೂತ ರಚನೆಗೆ ಅನುಗುಣವಾಗಿ ಸಂವಿಧಾನ ತಿದ್ದುಪಡಿ ಕಾಯ್ದೆಯನ್ನು ಮಾಡಲು ಸಾಧ್ಯವಿದೆ ಅಂತಕ್ಕಂಥದ್ದನ್ನು
ನಾವಿಲ್ಲಿ ಗಮನಿಸಬೇಕು. ಇದಾದ ನಂತರ ಅಕಸ್ಮಾತ್ ನೀವು ಸಂವಿಧಾನದ ಬಗ್ಗೆ ಈಗ ಇಲ್ಲಿ ಮಾತನಾಡ್ತಾ ನಾನೇನು ಮಾಡಿದೆ ಅಂದರೆ ಅಡ್ಮಿನಿಸ್ಟ್ರೇಟಿವ್ ಲಾ ಮತ್ತು ಇನ್ ದಿಸ್ ವಿ ಆರ್ ಆಕ್ಚುಲಿ ಗೋಯಿಂಗ್ ಟು ಡಿಸ್ಕಸ್ the two differences between the English law and the Indian law, English administrative law and Indian administrative law. This is very important. As far as the English administrative law is concerned, there parliament is supreme. England parliament is supreme. ಅಂದರೆ ಇಂಗ್ಲೆಂಡಿನಲ್ಲಿ ಒಂದು ಕಾನೂನನ್ನು ಮಾಡಿದರೆ ಕಾನೂನನ್ನು ಪ್ರಶ್ನೆ ಮಾಡಲಿಕ್ಕೆ ಆಗೋದಿಲ್ಲ. ಕಾನೂನಿನ ಜಾರಿ ಮಾಡುವಂತಹ ಸಂದರ್ಭದಲ್ಲಿ ಏನಾದರೂ ಸರಿಯಾದ ರೀತಿಯಲ್ಲಿ ಕಾನೂನನ್ನು ಜಾರಿಗೊಳಿಸದೆ ಹೋದ ಸಂದರ್ಭದಲ್ಲಿ ಮಾತ್ರ ನ್ಯಾಯಾಲಯವು ಅದು ಸರಿ ಇಲ್ಲ ಅಂತ ಹೇಳುತ್ತೆ. ಅಂದರೆ ಪ್ರಕ್ರಿಯೆಯನ್ನು ಮಾತ್ರ ಪ್ರಶ್ನಿಸಬಹುದೇ, ಕಾನೂನನ್ನು ಪ್ರಶ್ನಿಸುವ ಅಧಿಕಾರ ಇಂಗ್ಲೆಂಡಿನಲ್ಲಿಲ್ಲ. ಅದಕ್ಕೆ ನಾವು ಅಲ್ಲೇನಂತೀವಿ ಅಂದರೆ ಸಂಸತ್ತಿನ ಶ್ರೇಷ್ಠತೆ ಅಂತ ಹೇಳ್ತೀವಿ. ಸಂಸತ್ತಿನ ಶ್ರೇಷ್ಠತೆ ಅಂದರೆ ಸಂಸತ್ತು ಸರ್ವೋಚ್ಚ. ಪಾರ್ಲಿಮೆಂಟ್ ಈಸ್ ಸುಪ್ರೀಂ. ದಟ್ ಈಸ್ ದಿ ಫಂಡಮೆಂಟಲ್ ಆಫ್ ದಿ ಬ್ರಿಟಿಷ್ ಅಡ್ಮಿನಿಸ್ಟ್ರೇಷನ್. ನಾವು ಇಂಗ್ಲೆಂಡಿನ ಆಡಳಿತ ವ್ಯವಸ್ಥೆಯನ್ನು ನೋಡಬೇಕಾದ್ರೆ ಅಲ್ಲಿ ಹೇಳ್ತಾರೆ ಇಂಗ್ಲೆಂಡಿನ ಸಂಸತ್ತು ಕುದುರೆಯನ್ನು ಕತ್ತೆ ಮಾಡ್ಬೋದು, ಕತ್ತೆಯನ್ನು ಕುದುರೆ ಮಾಡ್ಬೋದು ಅಂತ ಹೇಳ್ತಾರೆ. ಆ ರೀತಿಯಾದಂಥ ವ್ಯವಸ್ಥೆ ಇದೆ. ಆದರೆ ಅಲ್ಲಿ ಯಾವುದೇ ಕಾರಣಕ್ಕೂ ಆ ಥರದ ಪ್ರಸಂಗಗಳು ನಡೆಯಲ್ಲ. ಯಾಕೆಂದರೆ ಆಯ್ಕೆಯಾದ ಜನಪ್ರತಿನಿಧಿಗಳು ತುಂಬ ಫ್ರೂಡೆಂಟ್ ಇರುವುದರಿಂದ ಇವತ್ತಿಗೂ ಕೂಡ ಅವರು ಪಾರ್ಲಿಮೆಂಟರಿ ಸುಪ್ರೀಮಸಿ ಇದ್ದಾಗ್ಯೂ ಆಡಳಿತವನ್ನು ಅಚ್ಚುಕಟ್ಟಾಗಿ ನಡೆಸ್ತಾ ಇದ್ದಾರೆ ಅಂತಕ್ಕಂಥದ್ದನ್ನು ಮೊನ್ನೆಯ ಘಟನೆಗಳಿಂದ ನೋಡ್ಬೋದು. ಒಬ್ಬರು ಪ್ರಧಾನಮಂತ್ರಿ ಆಗ್ತಾರೆ, ಅಲ್ಲಿ ಒಬ್ಬರು ಲೇಡಿ, ಅವರು ತಾವು ಹೇಳಿದಂಥ ಮಾತನ್ನು ನಡೆಸಿಕೊಡೋದಕ್ಕೆ ಆಗದೇನೆ ಕೇವಲ 1 ತಿಂಗಳಲ್ಲಿ ರಾಜೀನಾಮೆ ಕೊಡ್ತಾರೆ. ಆವಾಗ ಸುನಾಕ್ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ. ಅವರು ಕೂಡ ಈ ವ್ಯವಸ್ಥೆಯನ್ನು ನಡೆಸುವುದು ಸರಿ ಆಗೋದಿಲ್ಲ ಅಂತಕ್ಕಂಥ ಒಂದು ನಿರ್ಧಾರಕ್ಕೆ ಬಂದು ಚುನಾವಣೆ ಪೀರಿಯಡ್ ಮುಗಿಯೋಕಿನ ಮೊದಲೇ ಹೊಸ ಚುನಾವಣೆಯನ್ನು ಘೋಷಿಸ್ತಾರೆ. ಆ ಪಕ್ಷ ಸೋತು ಹೋಗ್ತದೆ, ಮತ್ತೊಂದು ಪಕ್ಷ ಅಧಿಕಾರಕ್ಕೆ ಬರ್ತದೆ. ಆ ರೀತಿಯಾದಂಥ ಪೊಲಿಟಿಕಲ್ ಮೆಚ್ಯೂರಿಟಿ, ಪೊಲಿಟಿಕಲ್ ಮಾರಾಲಿಟಿ ನಾವು ಬ್ರಿಟನ್ನಲ್ಲಿ ಕಾಣಬಹುದು. ಅದನ್ನು ನೀವು ಭಾರತಕ್ಕೆ ನೀವೇ ಹೋಲಿಕೆ ಮಾಡ್ಕೋಬಹುದು. ಇಂಡಿಯಾ ಸುಪ್ರೀಮಸಿ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತೇವೆ ನಾವು. ಭಾರತದಲ್ಲಿ ನಮಗೇನಾಗಿದೆ ಅಂತಂದರೆ ಸಂವಿಧಾನ ಶ್ರೇಷ್ಠ. ನಾನು ಹಿಂದಿನ ಸ್ಲೈಡಲ್ಲಿ ನಿಮ್ಗೆ ತೋರಿಸಿದ್ದೀನಿ, ಯಾವುದೇ ಕಾನೂನನ್ನು ಮಾಡುವಂತಹ ಸಂಸತ್ತು ಸಂವಿಧಾನದ ಇತಿಮಿತಿಗಳಲ್ಲಿ ಮಾಡಬೇಕಂತಕ್ಕಂಥದ್ದು. ಒಂದು ವೇಳೆ ಆ ರೀತಿ ಮಾಡಿದಂಥ ಸಂದರ್ಭದಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇಟ್ ಆಕ್ಟ್ಸ್ ಎಸ್ ಎ ಸೆಂಟಿನಲ್. ಅದೊಂದು ನ್ಯಾಯಾಂಗ ಸಂವಿಧಾನದ ಪಾಲಕನಾಗಿ ಕೆಲಸ ಮಾಡುತ್ತೆ. ಸಂವಿಧಾನದ ಪಾಲಕ ಯಾರು? ನ್ಯಾಯಾಂಗ. ಅಂದರೆ ನಮ್ಮ ಸಂವಿಧಾನಕ್ಕೆ ವಿರುದ್ಧವಾದ ಕಾನೂನುಗಳನ್ನು ಏನು ಮಾಡ್ತದೆ, ಇದು ಅಸಂವಿಧಾನಿಕ ಅಂಥೇಳಿ ಘೋಷಣೆ ಮಾಡುವಂತಹ ಅಧಿಕಾರವನ್ನು ನಮ್ಮ ಸರ್ವೋಚ್ಚ ನ್ಯಾಯಾಲಯ ಹೊಂದಿದೆ ಅಂತಕ್ಕಂಥದ್ದನ್ನು ಈಗ ಇತ್ತೀಚಿನ ಒಂದು ಪ್ರಕರಣವನ್ನು ನಾನು ನಿಮ್ಮ ಗಮನಕ್ಕೆ ತರೋಕೆ ಇಷ್ಟಪಡ್ತೀನಿ. ಈ ಇಲೆಕ್ಟೋರಲ್ ಬಾಂಡ್ ವಿಷಯದಲ್ಲಿ ಏನು ಅದನ್ನೆಲ್ಲ ಸೀಕ್ರೆಟ್ ಆಗಿಡ್ಬೇಕಂತಕ್ಕಂಥ ಕಾನೂನು ಏನಿತ್ತೋ ಅದು ಅಸಂವಿಧಾನಿಕ ಅಂಥೇಳಿ ನಮ್ಮ ಇತ್ತೀಚಿನ ನಿಕಟಪೂರ್ವ ಲೋಕಸಭಾ ಚುನಾವಣೆಗೆ ಮೊದಲು ಸುಪ್ರೀಂ ಕೋರ್ಟ್ ತೀರ್ಪು ಕೊಡ್ತು. ಸುಪ್ರೀಂ ಕೋರ್ಟ್ ಹ್ಯಾಸ್ ಹೆಲ್ಡ್ that the concept of electoral bond act enacted in India is unconstitutional. They are supposed to be not secret. ತಕ್ಷಣವೇ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಹೇಳಿ ಯಾರ್ಯಾರಿಗೆ ಎಷ್ಟು ಹಣವನ್ನು ಕೊಟ್ಟಿದ್ದಾರೆ ಅನ್ನೋದನ್ನು ಅದು ಏನು ಮಾಡ್ತು, ಪ್ರಕಟಪಡಿಸುವುದಕ್ಕೆ ಒಂದು ದಾರಿ ಆಯಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದು ವ್ಯತ್ಯಾಸ. ಇಂಗ್ಲೆಂಡು ಮತ್ತು ಭಾರತದಲ್ಲಿರ್ತಕ್ಕಂಥ ಅಡ್ಮಿನಿಸ್ಟ್ರೇಟಿವ್ ಲಾನ ವ್ಯತ್ಯಾಸವನ್ನು ನೀವು ಈ ಎರಡು ಅತಿ ಮುಖ್ಯವಾದ ಅಂಶಗಳಿಂದ ಕಾಣಬಹುದಾಗಿದೆ ಅಂತಕ್ಕಂಥದ್ದನ್ನು ನಾನಿಲ್ಲಿ ಹೇಳ್ತಾ ಇದ್ದೀನಿ. ಇದರೊಂದಿಗೆ ನಮ್ಮ ಈ 2ನೇ ಅಧ್ಯಾಯ ಅಂದರೆ ಆಡಳಿತ ಕಾನೂನಿನ 2ನೇ ಅಧ್ಯಾಯ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ. ಈ 2ನೇ ಅಧ್ಯಾಯದಲ್ಲಿ ನಾವು ಮಾಡಿದಂತಹ ಒಂದು ಪ್ರಯತ್ನ ಏನು ಅಂತಂದರೆ, ಈ ಆಡಳಿತ ಕಾನೂನು ಇದರ ಮೂಲ ಯಾವುದು ಮತ್ತು ಇದು ಎಲ್ಲಿಂದ ಎಲ್ಲಿಯವರೆಗೆ ಬಂದು ತಲುಪಿತು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಮೂಲ ಯಾವುದು ಅನ್ನೋದನ್ನು ನಾವೇನು ಮಾಡಿದ್ವಿ ಅಂತಂದರೆ UB ಜಸ್ EB
ರೆಮಿಡಿಯಂ ಇಲ್ಲಿಂದ ತಗೊಂಡಿದ್ದೀವಿ ನಾವು. ರೆಮಿಡಿಯಂ ಇಲ್ಲಿಂದ ಇವತ್ತಿಗೆ ನಮ್ಮ ಕಾನೂನು ಏನೇನಾಗಿದೆ ಅಂತಂದ್ರೆ ವಿ ಹ್ಯಾವ್ PNJ, ವಿ ಹ್ಯಾವ್ AAP, ವಿ ಹ್ಯಾವ್ proportionality, we have legitimate expectation. ಲೆಜಿಟಿಮೇಟ್ ಇಲ್ಲಿವರೆಗೆ ಬಂದಿದ್ದೀವಿ ನಾವು, ನಮ್ಮ ಕಾನೂನು ಇಲ್ಲಿ. ಆಮೇಲೆ ಅಡ್ಮಿನಿಸ್ಟ್ರೇಟಿವ್ ಆ್ಯಕ್ಷನ್ನಲ್ಲಿ ಆ್ಯಕ್ಟ್ ಜಸ್ಟ್ ಆ್ಯಂಡ್ ಫೇರ್ ಅಂತಾರೆ. ಜಸ್ಟ್ ಆ್ಯಂಡ್ ಫೇರ್ ಇದು ನಮ್ಮ ಐತಿಹಾಸಿಕ ಬೆಳವಣಿಗೆ. ನಾವು ಏನು ಮಾಡಬೇಕು? ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್ ಅಂದರೆ ನೈಸರ್ಗಿಕ ನ್ಯಾಯ ತತ್ವವನ್ನು ಪಾಲಿಸಬೇಕು. ಆಡಿ ಆಲ್ಟ್ರೆಮ್ ಪಾರ್ಟೆಮ್. ಆಡಿ ಆಲ್ಟ್ರೆಮ್ ಪಾರ್ಟೆಮ್ ಅಂದರೆ ಯಾವುದೇ ನಿರ್ಧಾರವನ್ನು ನಾವು ಮಾಡಬೇಕಾದ್ರೆ ಹಿಯರ್ ದ ಅದರ್ ಪಾರ್ಟಿ. ನಮ್ಮ ಸಂವಿಧಾನದಲ್ಲಿ ಇದೆ, ನೋ ಮ್ಯಾನ್ ಕ್ಯಾನ್ ಬಿ ಕಂಡೆಮ್ಡ್ ಅನ್ಹರ್ಡ್ ಅಂತೀವಿ ನಾವು. ಸಂವಿಧಾನದಲ್ಲಿ ಪ್ರವಚನ ಇದೆ, ಆಡಿ ಆಲ್ಟ್ರೆಮ್ ಪಾರ್ಟೆಮ್. ದೆನ್ ಪ್ರಪೋರ್ಷನಾಲಿಟಿ. ವಾಟ್ ಈಸ್ ಪ್ರಪೋರ್ಷನಾಲಿಟಿ? ಇದು ನಮ್ಮ ಸಂವಿಧಾನದಲ್ಲಿದೆ. ಯಾವುದೇ ಒಂದು ಶಿಕ್ಷೆಯನ್ನು ಕೊಡಬೇಕಾದ್ರೆ ನೀವು ಅದು ಅನುಪಾತಕ್ಕನುಸಾರವಾಗಿರಬೇಕು. For a small crime, you cannot take life. In rarest of the rare cases only you can take life. So, ಆ ರೀತಿಯಾದಂತಹ ಪ್ರೊವಿಷನ್. ದೆನ್ ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ನೋಡಿ, ವೇರ್ ದೇರ್ ಈಸ್ ಅ ರೈಟ್, EB ಜಸ್ಟ್ CB ರೆಮಿಡಿ ಅಂದರೆ ರೈಟ್ ಇದ್ದಾಗ ರೆಮಿಡಿ ಇದೆ ಅಂತ. ಹಕ್ಕಿದ್ದಾಗ ಅದಕ್ಕೆ ಪರಿಹಾರ ಇದೆ ಅಂತ ಹೇಳ್ತೀವಿ. ಇಲ್ಲಿ ಹಾಗಲ್ಲ, ಹಕ್ಕಿಲ್ದಂತಹ ಸಂದರ್ಭದಲ್ಲಿಯೂ ಪರಿಹಾರ ಇದೆ ಅಂತಕ್ಕಂಥದ್ದನ್ನು ನಾವು ಲೆಜಿಟಿಮೇಟ್ ಎಕ್ಸ್ಪೆಕ್ಟೇಷನ್ ಡಾಕ್ಟ್ರಿನಲ್ಲಿ ನೋಡ್ತೀವಿ. ಫಾರ್ ಎಕ್ಸಾಂಪಲ್, ಒಂದು ಸರ್ಕಾರದ ಒಂದು ನೀತಿ ನಮ್ಮ ಊರಿಗೆ ಈ ರೀತಿ ಇಂಥದ್ದು ಬರ್ತದೆ ಅಂತ ಇರ್ತದೆ. ಆ ಬರುವಂತಹ ಸಂದರ್ಭದ ಆ ಎಕ್ಸ್ಪೆಕ್ಟೇಷನ್ ನಮಗೆಲ್ಲ ಇರುತ್ತೆ. ಆಮೇಲೆ ಫಾರ್ ಪೊಲಿಟಿಕಲ್ ರೀಸನ್ಸ್ ಅವ್ರೇನು ಮಾಡ್ಬೋದು, ನಮ್ಮೂರಿಗೆ ಬರುವಂತಹ ಒಂದು ವ್ಯವಸ್ಥೆಯನ್ನು ಇನ್ನೊಂದು ಊರಿಗೆ ಶಿಫ್ಟ್ ಮಾಡ್ಬೋದು. ಅಂತಹ ಸಂದರ್ಭದಲ್ಲಿ ಅದನ್ನು ಪ್ರಶ್ನೆ ಮಾಡುವಂತಹ ಅಧಿಕಾರವನ್ನು ನಮ್ಮ ಈ ಆಡಳಿತ ಕಾನೂನು ಕೊಡ್ತದೆ. ಆಡಳಿತ ಕಾನೂನು ನಮಗೆ ಅದನ್ನು ದಯಪಾಲಿಸ್ತದೆ ಅಂತಕ್ಕಂಥದ್ದನ್ನು ನಾವು ನೋಡ್ಬೋದಾಗಿ. ಈ ರೀತಿ ಇತಿಹಾಸದಲ್ಲಿ ಪ್ರತಿ ಹಂತದಲ್ಲಿಯೂ ಆಡಳಿತ ಕಾನೂನು ತನ್ನದೇ ಆದ ಬೆಳವಣಿಗೆಯನ್ನು ಹೊಂದ್ತಾ ಇದೆ, ತನ್ನದೇ ಆದ ತತ್ವಗಳನ್ನು ಪಾಲಿಸ್ತಾ ಇದೆ. ಅಂತಹ ಇನ್ನೊಂದು ತತ್ವ ಅಂತಂದರೆ ಅಬ್ಸಲ್ಯೂಟ್ ಲಯಬಿಲಿಟಿ. ಅದನ್ನು ಇಲ್ಲಿ ನಾವು ಹೇಳ್ಬೋದು. ನೋಡಿ, ಅಬ್ಸಲ್ಯೂಟ್ ಲಯಬಿಲಿಟಿ ಇರಲಿಲ್ಲ, ಕಾನೂನು ಇರಲಿಲ್ಲ. ಅವರು ಅಕಸ್ಮಾತ್ ವಿಲಿಯಂ ಗ್ಯಾಸ್ ಲೀಕ್ ಪ್ರಕರಣದಲ್ಲಿ ಶ್ರೀರಾಮ್ ಫರ್ಟಿಲೈಸರ್ಸ್ ಕಂಪನಿಯವರು ಪಾರಾಗ್ಬೋದಿತ್ತು. ಡೆಲ್ಲಿನಲ್ಲಿ ಗ್ಯಾಸ್ ಲೀಕ್ ಆದಾಗ ಆವಾಗ ನ್ಯಾಯಾಲಯ ಹೊಸ ತತ್ವವನ್ನು ಕಂಡುಹಿಡಿತು. ಇದೆಲ್ಲ ಆಡಳಿತ ಕಾನೂನಿನ ಹೊಸ ಅನ್ವೇಷಣೆಗಳು ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಇವತ್ತಿನ ಈ ಕ್ಲಾಸನ್ನು ಇಲ್ಲಿ ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್.